श्रीमदानंदतीर्थ भगवत्पादाचार्य गुरुभ्यो नमः। हरि ओम्। नरसिंहो अखिलाज्ञानमतध्वान्त दिवाकरः जयत्यमित सज्ञानशक्तिपयोनिधिः। हयग्रीव हयग्रीव हयग्रीवेति यो वदेत् तस्य निस्सरते वाणी जह्नुः कन्या प्रवाहवत्। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। यस्य वाक्कामधेनुर्नः कामितार्थान् प्रयच्छति सेवेतं जय योगेन्द्रं कामबाणच्छिदं सदा। ज्ञानवैराग्यभक्त्यादिकल्याणगुणशालिनः लक्ष्मीनारायणमुनीन् वन्दे विद्यागुरून् मम। अर्ध्यकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयादस्मदिष्टार्थसिद्धये। कामधेनुर्यथा पूर्वं सर्वाभीष्टफलप्रदा तथा कलौ वादिराजश्रीपादो अभीष्टदस्तताम्। प्रणमत्कामधेनुञ्च भजत्सुरतरूपमम् श्रीभावबोधकृत्पादचिन्तामणिमुपास्महे। मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये। सत्यनाथ गुरुः पातु योधीरो नवचन्द्रिकाम् नवामृतगदातीर्थताण्डवानि व्यचीकुर्वत्। सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमि न्यायसुधारतान्। रघुप्रमतिसत्पुत्रं सत्प्रमोदबहुप्रियम् अजातशत्रुं तं वन्दे रघुप्रियगुरुं सदा। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये। स्वस्तिस्तु सताम् अशेष सन्मङ्गलानि भवन्तु। ಶ್ರೀಮದಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಒಂದು ಮಹತ್ವದ ಮಾತನ್ನ ಹೇಳ್ತಾರೆ. ದಾನ ತೀರ್ಥ ತಪೋಯಜ್ಞ ಪೂರ್ವಾಹ. ಈ ದಾನ ತೀರ್ಥ ತಪಸ್ಸು ಯಜ್ಞ ಇವುಗಳು ಸರ್ವೇಪಿ ಸರ್ವದಾ ಇವು ಎಲ್ಲವೂ ಕೂಡ ಅಂಗಾನಿ ಹರಿಸೇವಾಯಾಮ್ ದೇವರ ಸೇವೆಯನ್ನ ಮಾಡುವುದಕ್ಕೆ ಅಂಗಗಳಾಗಿವೆ. ಭಕ್ತಿಸ್ತ್ವೇಕ ವಿಮುಕ್ತಯೇ. ಇವು ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಪ್ರಧಾನವಾಗಿ ಭಕ್ತಿ ಅಂತನ್ನುವುದು ಇದೆ. ಆ ಭಕ್ತಿ ಮುಕ್ತಿಗೆ ಕಾರಣ ಸಾಧನ ಅನ್ನುವ ಮಾತನ್ನು ಹೇಳಿದ್ದಾರೆ. ಇಲ್ಲಿ ಅಂಗಾನಿ ಹರಿಸೇವಾಯಾಮ್ ಭಕ್ತಿಸ್ತ್ವೇಕ ವಿಮುಕ್ತಯೇ ಅನ್ನುವುದಾಗಿ ಭಕ್ತಿ ಪ್ರಧಾನವಾದ ಸಾಧನ. ಅದಕ್ಕೆ ಉಳಿದವುಗಳು ಏನಿವೆ
ಅಂಗಗಳು, ಸಾಧನೆಗಳು, ಉಪ ಅಂಶಗಳು ಅನ್ನುವಂತಹ ಮಾತನ್ನು ಹೇಳುತ್ತಾರೆ. ಅಂದರೆ ಅದು ತೀರ್ಥಯಾತ್ರೆ ಮಾಡುವಂತಹದ್ದು, ದಾನಗಳನ್ನ ಕೊಡುವಂತಹದ್ದು, ತಪಸ್ಸನ್ನ ಮಾಡುವುದು, ಯಜ್ಞಗಳನ್ನ ಮಾಡುವುದು, ಇದು ಎಲ್ಲವೂ ಸಹ ಅಲ್ಪವಾದ ಕಾರಣಗಳು, ಉಪಕಾರಣಗಳು ಮುಕ್ತಿಗೆ. ಪ್ರಧಾನವಾಗಿ ಭಕ್ತಿ ಎನ್ನುವುದು ಕಾರಣ. ಭಕ್ತಿ ಹುಟ್ಟಿಸುವುದಕ್ಕೆ ದಾನ, ತೀರ್ಥ, ತಪಸ್ಸು ಇವೆಲ್ಲವೂ ಅವಶ್ಯವಾಗಿ ಬೇಕಿವೆ ಅಂತ ಹೇಳ್ತಾರೆ. ಯಾಕೆ ಈ ಮಾತನ್ನು ನಾನು ಹೇಳ್ತಾ ಇದ್ದೇನೆ ಅಂದ್ರೆ, ಕೆಲವರಿಗೆ ತೀರ್ಥಯಾತ್ರೆಯಲ್ಲಿ ವಿಶೇಷವಾದ ನಂಬಿಕೆ. ತೀರ್ಥಯಾತ್ರೆ, ಬದರಿ ಯಾತ್ರೆ ಎಷ್ಟು ಬಾರಿ ಮಾಡಿದ್ದೀರಿ? ಒಂದು 20 ಬಾರಿ ಬದರಿ ಯಾತ್ರೆ ಮಾಡಿದ್ದೇವೆ. ರಾಮೇಶ್ವರ ಯಾತ್ರೆ ಅಂತೂ ಏನು ಬೇಕಾದಷ್ಟು ಮಾಡಿದ್ದೇವೆ. ಗಂಗಾ ಸ್ನಾನ ಸಾಕಷ್ಟು ಮಾಡಿದ್ದೇವೆ. ಹೀಗೆ ನಾನಾ ವಿಧವಾಗಿ ಯಾತ್ರಾದಿಗಳಲ್ಲಿ ಆಸಕ್ತರಾಗಿ ಇರುವಂತಹ ಜನರನ್ನ ಕಾಣ್ತೇವೆ. ತೀರ್ಥಯಾತ್ರೆ ಮಾಡುವುದು ತಪ್ಪಲ್ಲ, ಅವಶ್ಯವಾಗಿ ಮಾಡಲೇಬೇಕಾದದ್ದು, ಶಾಸ್ತ್ರವೇ ಹೇಳಿದೆ. 10-20 ಬಾರಿ ತೀರ್ಥಯಾತ್ರೆ ಮಾಡಿದ ವ್ಯಕ್ತಿಯನ್ನ ಭೇಟಿ ಮಾಡಿ ಭಾಗವತ ಎಷ್ಟು ಸಾರಿ ಕೇಳಿದ್ದೀಯಾ ಅಂದ್ರೆ, ಬಹುಶಃ ಭಾಗವತ ನಾವು ಕೇಳಿದ್ದೇ ಇಲ್ಲ, ಕೇಳಿದ್ರು 1-2 ಬಾರಿ ಕೇಳಿರಬಹುದು ಅನ್ನುವಂತಹ ಅಂಶವನ್ನು ಹೇಳುತ್ತಾರೆ. ವಾಸ್ತವದಲ್ಲಿ ತೀರ್ಥಯಾತ್ರಾದಿಗಳಿಗಿಂತಲೂ ಪ್ರಧಾನವಾಗಿ ಶಾಸ್ತ್ರದಲ್ಲಿನ ಯಾತ್ರೆ ಅದು ಬಹಳ ಮಹತ್ವದ್ದು. ಅದು ಕಿಟಕಿ ಹಾಕಿ ಬರುತ್ತೆ ಹಿಂದೆ ಅಲ್ಲೊಂದು ಕಿಟಕಿ ಇದಲ್ಲ ಹಿಂದೆ. ತುಂಬಾ ಇಷ್ಟ ನಮ್ಮನ್ನು ಕಂಡ್ರೆ ಅವರು. ದಾನ, ತೀರ್ಥ, ತಪಸ್ಸು ಇವೆಲ್ಲವೂ ಅತ್ಯಂತ ಅವಶ್ಯವಾದವುಗಳಾಗಿವೆ. ಈಗ ಒಬ್ಬ ರೈತ ಇರ್ತಾನೆ. ರೈತ ಗದ್ದೆಯಲ್ಲಿ ಕೃಷಿ ಕರ್ಮವನ್ನ ಮಾಡಬೇಕಿದೆ, ಬೀಜವನ್ನ ಬಿತ್ತಬೇಕಿದೆ. ಅವನು ಬೀಜವನ್ನ ಬಿತ್ತುವ ಮೊದಲು ಗದ್ದೆಯಲ್ಲಿ ಇರುವಂತಹ ಕಳೆಯನ್ನ ಕಳೆಯುತ್ತಾನೆ, ಶುದ್ಧಿ ಮಾಡುತ್ತಾನೆ. ಗದ್ದೆಯನ್ನ ಶುದ್ಧಿ ಮಾಡಿ ಆಮೇಲೆ ಬೀಜವನ್ನ ಬಿತ್ತುವಂತಹದ್ದು. ಹಾಗೆ ನಾವು ರೈತರು ಇದ್ದಂತೆನೆ ನಮ್ಮ ಮನಸ್ಸು ಎಂಬ ಗದ್ದೆ, ಆ ಮನಸ್ಸು ಎಂಬ ಗದ್ದೆಯಲ್ಲಿ ಬೀಜ ಬಿತ್ತಬೇಕಿದೆ. ಹರಿಭಕ್ತಿ ಎಂಬ ಬೀಜವನ್ನ ಬಿತ್ತಬೇಕಿದೆ. ಆ ಹರಿಭಕ್ತಿ ಎಂಬ ಬೀಜವನ್ನ ಬಿತ್ತಬೇಕಾದರೆ ಮೊದಲು ಗದ್ದೆಯನ್ನ ಶುದ್ಧ ಮಾಡಬೇಕಲ್ಲ. ಹಾಗೆ ಮನಸ್ಸನ್ನ ಶುದ್ಧಿ ಮಾಡಬೇಕು. ಮನಸ್ಸನ್ನ ಶುದ್ಧಿ ಮಾಡುವುದಕ್ಕಾಗಿ ತೀರ್ಥಯಾತ್ರಾದಿಗಳನ್ನ ಮಾಡುವಂಥದ್ದು. ಮನಸ್ಸಿನಲ್ಲಿ ಇರುವ ಕಲ್ಮಶಗಳು, ಕಾಮಕ್ರೋಧಾದಿಗಳನ್ನ ಪರಿಹಾರ ಮಾಡುವುದಕ್ಕಾಗಿ ಅಂತ. ಅಂದರೆ ಆ ರೈತನ ಉದ್ದೇಶ ಕೇವಲ ಕಳೆಯನ್ನೇ ಕೀಳುವುದು ಮಾತ್ರ ಅಲ್ಲ, ಕಳೆಯನ್ನ ಕೀಳುವುದೇ ಉದ್ದೇಶ ಅಲ್ಲ, ಬೀಜವನ್ನ ಬಿತ್ತುವುದು ಉದ್ದೇಶ ಇದೆ. ಬೀಜವನ್ನ ಬಿತ್ತಿ ಅಲ್ಲಿ ಹಣ್ಣು, ಫಲ, ಭತ್ತ, ಧಾನ್ಯ ಏನ್ ಬರೋದಿದೆ ಅದನ್ನು ಪಡಿಬೇಕಿದೆ ಅವನು. ಹಾಗೆ ಒಂದು ವೇಳೆ ರೈತ ಏನಾದರೂ ಬೀಜ ಬಿತ್ತದೆ
ಬರೇ ಆ ಶುದ್ಧಿಯನ್ನಷ್ಟೇ ಮಾಡ್ತಾ ಕೂತ ಅಂದ್ರೆ ಅದು ಹೇಗೆ ಅಪಹಾಸ್ಯಕ್ಕೆ ಕಾರಣವೋ ಹಾಗೆ ನಾವು ಕೇವಲ ತೀರ್ಥಯಾತ್ರಾದಿಗಳನ್ನಷ್ಟೇ ಮಾಡ್ತಾ ಕೂತುಕೊಂಡು ಬ್ರಹ್ಮಜ್ಞಾನವನ್ನು ಸಂಪಾದನೆ ಮಾಡದೆ ಹೋದರೆ ಅಪಹಾಸ್ಯಕ್ಕೆ ಈಡಾಗ್ತೇವೆ. ಇಲ್ಲಿ ನಾನು ಹೇಳಬೇಕಾದದ್ದು ತೀರ್ಥಯಾತ್ರೆಯ ಮಹತ್ವ ಎಷ್ಟು, ಅದರಿಂದ ಮುಂದೆ ಆಗಬೇಕಾದ ಬ್ರಹ್ಮಜ್ಞಾನದ ಮಹತ್ವ ಎಷ್ಟು, ಇದನ್ನ ನಾವು ಸರಿಯಾಗಿ ಅರ್ಥವನ್ನ ಮಾಡಿಕೊಳ್ಬೇಕು. ಇನ್ನು ತೀರ್ಥಯಾತ್ರೆ ಮಾಡುವ ಕಾಲದಲ್ಲಿ ಅನೇಕ ಅಂಶಗಳನ್ನ ಹೇಳಿದ್ದಾರೆ. ಪಾತ್ರರ ಸಂಗಡ ಯಾತ್ರೆಯ ಚರಿಸಿ, ಸತ್ಪಾತ್ರರ ಸಂಗಡ ಯಾತ್ರೆಯನ್ನ ಮಾಡಿ. ಜಗನ್ನಾಥದಾಸರ ಆ ಮಾತನ್ನ ಸ್ವಲ್ಪ ಬದಲಿಸಿಕೊಂಡಿದ್ದಾರೆ ನಮ್ಮ ಜನ. ಪಾತ್ರರ ಸಂಗಡ ಅಂತ ಅವರಂದ್ರು, ಪಾತ್ರೆಗಳ ಸಂಗಡ ಅಂತ ನಾವು ಮಾಡಿಕೊಂಡ್ವಿ. ಪಾತ್ರೆಗಳನ್ನ ತಿನ್ನುವುದಕ್ಕೆ ಕುಡಿಯುವುದಕ್ಕೆ ಏನೇನು ಪಾತ್ರೆಗಳು ಬೇಕೋ ಅದನ್ನ ಸಂಗಡ ನಾವು ಯಾತ್ರೆಯನ್ನ ಮಾಡುತ್ತೇವೆ. ಅವರು ಹೇಳಿದ್ದು ಪಾತ್ರರು ಅಂದ್ರೆ ಸತ್ಪಾತ್ರರು, ಭಗವಂತನ ಅನುಗ್ರಹಕ್ಕೆ ಪಾತ್ರರು, ದೇವರ ಅನುಗ್ರಹಕ್ಕೆ ಪಾತ್ರರು ಯಾರಾಗಿದ್ದಾರೆ ಅವರ ಜೊತೆಯಲ್ಲಿ ಯಾತ್ರೆಯನ್ನ ಮಾಡಿ, ಅಂದ್ರೆ ಅದು ಸಾರ್ಥಕವಾದ ಯಾತ್ರೆ ಅಂತ ಆಗ್ತದೆ. ಪ್ರಸ್ತುತ ನಾನು ನಮ್ಮ ಭರತ ಭೂಮಿಯ ಎಲ್ಲ ಕ್ಷೇತ್ರಗಳಲ್ಲೇನೆ ಅತ್ಯಂತ ಶ್ರೇಷ್ಠವಾದ ಕ್ಷೇತ್ರ ಪ್ರಯಾಗ ಕ್ಷೇತ್ರ. ಆ ಪ್ರಯಾಗ ಕ್ಷೇತ್ರದ ಬಗ್ಗೆ ಈ ಕೆಲವು ದಿವಸಗಳಲ್ಲಿ ಅದರ ಮಹಿಮೆಯ ಬಗ್ಗೆ ಹೇಳಬೇಕು ಅನ್ನುವ ಉದ್ದೇಶದಲ್ಲಿ ಇದ್ದೇನೆ. ಒಂದೊಂದು ಮಾಸದಲ್ಲಿ ಒಂದೊಂದು ಕ್ಷೇತ್ರದ ಯಾತ್ರೆಗೆ ಮಹತ್ವವನ್ನು ಹೇಳಿದ್ದಾರೆ, ಒಂದೊಂದು ನದಿಗಳ ಸ್ನಾನಕ್ಕೆ ಮಹತ್ವವನ್ನು ಹೇಳಿದ್ದಾರೆ. ಬಹುಶಃ ನಿಮಗೆ ಗೊತ್ತಿದೆ, ಕಾರ್ತಿಕ ಮಾಸದಲ್ಲಿ ಕಾವೇರಿ ಸ್ನಾನವನ್ನ ಮಾಡುವುದು, ಚೈತ್ರ ಮಾಸದಲ್ಲಿ ಸರಯು ಸ್ನಾನಕ್ಕೆ ಮಹತ್ವವನ್ನು ಹೇಳುತ್ತಾರೆ. ಒಂದೊಂದು ಮಾಸದಲ್ಲಿ ಒಂದೊಂದು ನದಿಗಳಿಗೆ ಪ್ರಾಶಸ್ತ್ಯವನ್ನ ಕೊಟ್ಟದ್ದು ಇದೆ. ಪ್ರಸ್ತುತ ಮಾಘ ಮಾಸ, ಸ್ನಾನದ ದೃಷ್ಟಿಯಲ್ಲಿ ಮಾಘ ಮಾಸದ ಆರಂಭ ಆಗಿದೆ. ನಾವು ಸಂಕಲ್ಪ ಹೇಳುವಾಗ ಪುಷ್ಯಮಾಸ ಅಂತ ಹೇಳ್ತೇವೆ, ಆದರೆ ಆಕಾಮಾವೈ ಕೋನಸ್ನಾತಃ, ಸ್ನಾನದ ಆಚರಣೆ ಅಂತ ಇಟ್ಟುಕೊಂಡಾಗ ಮೊನ್ನೆಯ ಹುಣ್ಣಿಮೆಯಿಂದಲೇನೆ ಮಾಘ ಸ್ನಾನದ ಆರಂಭ ಆಗಿದೆ, ಹುಣ್ಣಿಮೆಯಿಂದ ಹುಣ್ಣಿಮೆಯವರೆಗೆ. ಈ ಮಾಸದಲ್ಲಿ ಪ್ರಯಾಗದ ತ್ರಿವೇಣಿಯಲ್ಲಿ ಸ್ನಾನವನ್ನ ಮಾಡಬೇಕು ಅಂತಾರೆ. ಪ್ರಯಾಗ ಯಾತ್ರೆ, ತ್ರಿವೇಣಿ ಸ್ನಾನ ಬಹಳ ಮಹತ್ವದ್ದು, ಅತ್ಯಂತ ವಿಶೇಷವಾದದ್ದು ಅಂತನ್ನುವ ಮಾತನ್ನು ಹೇಳ್ತಾರೆ. ಈಗಂತೂ ಕೋಟ್ಯಾಂತರ ಜನ ಅಲ್ಲಿ ಸೇರಿದ್ದಾರೆ, ಕೋಟಿ ಕೋಟಿ ಜನ ಮೇಳ ನಡೀತಾನೆ ಇದೆ. ಪ್ರಸ್ತುತ ಆ ಪ್ರಯಾಗ ಕ್ಷೇತ್ರದ ಮಹತ್ವವನ್ನ ನಾವು ತಿಳಿಯಬೇಕು, ತಿಳಿಯೋಣ. ಪ್ರಯಾಗ ಕ್ಷೇತ್ರದ ಬಗ್ಗೆ ಪದ್ಮಪುರಾಣದಲ್ಲಿ ಒಂದು 100 ಅಧ್ಯಾಯಗಳಲ್ಲಿ 100 ಅಧ್ಯಾಯ ಪ್ರಯಾಗದ ಮಹಿಮೆಯನ್ನು ಹೇಳುತ್ತಾರೆ. 5000 ಶ್ಲೋಕಕ್ಕೂ ಹೆಚ್ಚು ಶ್ಲೋಕಗಳಲ್ಲಿ ಪ್ರಯಾಗದ ಮಹಿಮೆಯನ್ನು ಹೇಳಿದ್ದಾರೆ. ಇನ್ನು ಮಹಾಭಾರತ, ರಾಮಾಯಣ ಮತ್ತು ನಮ್ಮ ವಾದಿರಾಜ ಸ್ವಾಮಿಗಳ ತೀರ್ಥ ಪ್ರಬಂಧ, ಹೀಗೆ ನಾನಾ ಕಡೆಗೆ ಪ್ರಯಾಗದ ಉಲ್ಲೇಖಗಳನ್ನ ಕಾಣುತ್ತೇವೆ. ವೇದಗಳಲ್ಲಿ ಉಲ್ಲೇಖವಾಗಿರುವಂತಹ ಕ್ಷೇತ್ರ ಅದು. ಪ್ರಯಾಗದ ಬಗ್ಗೆ ಹೇಳುತ್ತಾರೆ. ಸಿತಾಸಿತೆ ಅಂತ ಒಂದು ಮಂತ್ರ ಇದೆ. ಆ ಸಿತಾಸಿತೆ ಎನ್ನುವಂತಹ ಮಂತ್ರದಲ್ಲಿ ಗಂಗಾ ಯಮುನೆಯರ ಸರಸ್ವತಿಯರ ಸಂಗಮವಾದ ಪ್ರಯಾಗದ ಉಲ್ಲೇಖವನ್ನ ಮಾಡಿದ್ದಾರೆ. ಮೊದಲು ನಾನು ವಾದಿರಾಜ ಸ್ವಾಮಿಗಳು ಹೇಳಿದ ಪ್ರಯಾಗದ ಬಗ್ಗೆ ಇರುವ ಒಂದೆರಡು ಮಾತುಗಳನ್ನ ಹೇಳಿ, ಆಮೇಲೆ ಪದ್ಮಪುರಾಣದಲ್ಲಿ ಹೇಳಿದ ಪ್ರಯಾಗ ಮಹಾತ್ಮ್ಯವನ್ನ ನಿರೂಪಣೆಯನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ. ನಾನು ಇದನ್ನ ಆರಿಸಿಕೊಳ್ಳುವುದಕ್ಕೆ ಕಾರಣ, ಒಂದು ಪ್ರಧಾನವಾಗಿ
ಪ್ರಯಾಗದ ಸ್ನಾನ ಮಾಡಲೇಬೇಕಾದ ಕಾಲ ಮಾಘ ಮಾಸ. ಇದು ಒಂದು. ನಮ್ಮ ಶ್ರೀಸುಧಾ ಮಾಸಿಕ ಪತ್ರಿಕೆ ಬರುತ್ತಲ್ಲ, ಅದರಲ್ಲಿ 2 ವರ್ಷದಿಂದ ಪ್ರಯಾಗದ ಮಹಾತ್ಮ್ಯವನ್ನ ಬರೀತಾ ಇದ್ದೇನೆ. ಪ್ರಯಾಗದ ಮಹಾತ್ಮ್ಯವನ್ನ ಈ ಬಾರಿ ಅದು ಮುಗಿಯುವುದಿದೆ. ಅದೆಷ್ಟೋ ಒಂದು ಸಾರಿ ನನಗೆ ನಾನೇ ರಿವಿಷನ್ ಮಾಡಿಕೊಂಡಂತೆ ಆಗತ್ತೆ. ಬರೆಯೋದು ಬೇರೆ, ಹೇಳೋದು ಬೇರೆ ಆಗತ್ತೆ. ಹೇಳುವ ಕೆಲಸವನ್ನು ಒಂದ್ಸಾರಿ ಮಾಡೋಣ ಅನ್ನುವ ಅಪೇಕ್ಷೆ, ಅದನ್ನ ದೇವರಲ್ಲಿ, ಪ್ರಯಾಗ ಮಾಧವನಲ್ಲಿ ಸಮರ್ಪಣೆ ಮಾಡುವಂತೆ ಈ ವಿಷಯವನ್ನ ಚಿಂತನೆ ಮಾಡ್ತಾ ಇದ್ದೇನೆ. ವಾದಿರಾಜ ಸ್ವಾಮಿಗಳು ತೀರ್ಥ ಪ್ರಬಂಧದಲ್ಲಿ ಹೇಳುವಾಗ ಪ್ರಯಾಗವನ್ನ ಸ್ಮರಣೆ ಮಾಡುತ್ತಾರೆ. ನೀವು ಕೇಳಿರಬಹುದು, ಪ್ರಾಚೀನರು, ಹಳೆಯ ಕಾಲದ ಜನ, ವಿದ್ವಾಂಸರು, ಅವರು ಎಲ್ಲೇ ಸ್ನಾನ ಮಾಡಿದರೂ ಸ್ನಾನ ಮಾಡುವಾಗ ಪ್ರಯಾಗ 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 ಅಂತ ಸ್ಮರಣೆ ಮಾಡ್ತಾ ಇದ್ರು. ಮನೆಯಲ್ಲೇ ಸ್ನಾನ ಮಾಡ್ಲಿ, ಹೇಗೆ ಗಂಗಾ ಗಂಗೇತಿಯೋ ಬ್ರೂಯಾತ್ ಅಂತ ಗಂಗಾ ಸ್ಮರಣೆ ಮಾಡುವುದು ಇದೆ, ಹಾಗೆ ನದಿಗಳಲ್ಲಿ ಗಂಗೆಯನ್ನ ಸ್ಮರಿಸುವಂತೆ ಕ್ಷೇತ್ರಗಳಲ್ಲಿ ಪ್ರಯಾಗದ ಸ್ಮರಣೆಯನ್ನ ಮಾಡಬೇಕು. ಪ್ರಯಾಗ 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 ಅಂತ ಹೇಳಿ ಪ್ರಯಾಗ ಸ್ನಾನವನ್ನ ಮಾಡುವಂತೆ. ಮನೆಯಲ್ಲೇನೆ ಸ್ನಾನ ಮಾಡಿದರೂ ಪ್ರಯಾಗದ ಸ್ಮರಣೆಯನ್ನ ಮಾಡುವುದು. ಪ್ರಯಾಗದ 3 ನದಿಗಳು, ಗಂಗಾ, ಯಮುನಾ, ಸರಸ್ವತಿ ಅಂತರ್ವೇದಿಯಾಗಿ, ಗುಪ್ತಗಾಮಿನಿಯಾಗಿ, ಆ ತ್ರಿವೇಣಿಯನ್ನ 3 ನದಿಗಳು ಸೇರಿದ್ದರಿಂದ ಆ ತ್ರಿವೇಣಿ ಅಂತ ಕರೆಸಿಕೊಂಡಂತಹ ಆ ನದಿಯನ್ನ ಸ್ತೋತ್ರವನ್ನ ಮಾಡುತ್ತಾರೆ. ಗಂಗೆ, ಯಮುನೆ, ಸರಸ್ವತಿ ಸೇರಿ ಮುಂದೆ ಹರಿತಾಳಲ್ಲ ನದಿ, ಅದನ್ನ ತ್ರಿವೇಣಿ ಅಂತ ಕರೆದರು. ಗಂಗೆ ಅಂತನೂ ಪ್ರಧಾನವಾಗಿ ಹೆಸರು ಇದೆ, ಮುಖ್ಯ ಹೆಸರು ಗಂಗೆಯದ್ದೇ, ಆದರೆ ತ್ರಿವೇಣಿ ಎನ್ನುವುದಾಗಿ ಕರೆಯುತ್ತಾರೆ. ತ್ರಿವೇಣೀಯಂ ಅಘಶ್ರೇಣಿ ಕೃಪಾಣಿ ಮುಕ್ತಿಕಾರಿಣಿ ಮಮಾನಿಹಿತ ಮಾದಹ್ಯಾತ್ ಹಿಮಾನೀಂ ಅಂಶುಮಾನಿವ. ಹೇಗೆ ಸೂರ್ಯೋದಯ ಆದರೆ ಎಲ್ಲ ಹಿಮ ಕರಗಿ ಹೋಗುತ್ತೋ, ಹಾಗೆ ಪ್ರಯಾಗ ಕ್ಷೇತ್ರಕ್ಕೆ ನಾವು ಹೋದೆವು ಅಂತಾದರೆ ನಮ್ಮೆಲ್ಲ ಪಾಪಗಳೆಂಬ ಹಿಮ ಕರಗಿ ಹೋಗ್ತದೆ. ಪ್ರಯಾಗದಲ್ಲಿ ಇರುವ ಜನ ನಿತ್ಯ ಅಪೇಕ್ಷೆ ಪಡುತ್ತಾರೆ, ಬೇಗ ಸೂರ್ಯ ಉದಯಿಸಲಿ, ಚಳಿ ಕಡಿಮೆಯಾಗಲಿ, ಬೇಗ ಸ್ನಾನ ಮಾಡೋಣ ಅಂತ. ಈಗಂತೂ ಬಹಳಷ್ಟು ಚಳಿ ಇರ್ತದೆ. ಬೆಳಗ್ಗೆ ಬೇಗನೆ ಸ್ನಾನ ಮಾಡುವುದು ಅತಿ ಕಠಿಣವಾದಂತಹ ಕಾರ್ಯ. ಅದು 5 ಡಿಗ್ರಿ 4 ಡಿಗ್ರಿ ಅಲ್ಲಿಗೆ ಬಂದು ನಿಂತಿರುತ್ತಲ್ಲ ಪ್ರಯಾಗದಲ್ಲಿ. ಬಹಳ ತಂಪಾದ ನೀರು ಈಗ ನಾವು ನೋಡ್ಲಿಕ್ಕೆ ಸಿಗುವಂತಹದ್ದು ಪ್ರಯಾಗದಲ್ಲಿ. ಬಿಸಿಲಿನಲ್ಲಿ, ಬೇಸಿಗೆಯಲ್ಲಿ ಹೋದ್ರೆ ಅಷ್ಟೇ ಬಿಸಿ ಇರುತ್ತೆ ಕ್ಷೇತ್ರ ಅದು. ಈಗ ಹೋದ್ರೆ ಬಹಳ ತಂಪಿನ ಅನುಭವವನ್ನ ನೋಡಬಹುದು. ಈ ತ್ರಿವೇಣಿ ಅಘಶ್ರೇಣಿ ಕೃಪಾಣಿ ಅಂತ ವಾದಿರಾಜರು ಹೇಳುವುದು. ಈ ತ್ರಿವೇಣಿ ಎಂಬ ನದಿ ನಮ್ಮ ಪಾಪಗಳ ಸರಣಿ ಏನಿದೆ ಅದಕ್ಕೆ ಕೃಪಾಣಿಯಾಗಿದೆ. ಕೃಪಾಣಿ ಅಂತನ್ನುವ ಶಬ್ದಕ್ಕೆ ಕನ್ನಡದಲ್ಲಿ ಕತ್ತರಿ ಅಂತ ಅರ್ಥ ಇದೆ. ಕೃಪಾಣಿ ಅಂದ್ರೆ ಕತ್ತರಿ ಅಂತ. ವಾದಿರಾಜರು ಬಹಳ ಬುದ್ಧಿವಂತರವರು. ಪುರಾಣದಲ್ಲಿ ಆ ಮಾತು ಇದೆ. ಬೇರೆ ಕ್ಷೇತ್ರಗಳನ್ನ ವರ್ಣನೆ ಮಾಡುವಾಗ ಈ ಕತ್ತರಿ ಕೃಪಾಣಿ ಎಂಬ ಶಬ್ದವನ್ನ ಬಳಸಿಲ್ಲ. ಪ್ರಯಾಗದ ವರ್ಣನೆ ಮಾಡುವಾಗಲೇ ಈ ಕತ್ತರಿ ಎಂಬ ಅರ್ಥ ಹೇಳುವ ಕೃಪಾಣಿ ಶಬ್ದವನ್ನ ಬಳಸ್ತಾರೆ. ಯಾಕೆ ಅಂದ್ರೆ ಪ್ರಯಾಗದಲ್ಲಿ ಕತ್ತರಿಯ ಕೆಲಸ ಇದೆ ಅಂತ ಸೂಚನೆ ಮಾಡುತ್ತಾರೆ. ಬೇರೆ ಬೇರೆ ಊರಿಗೆ ಹೋದ್ರು ಅಲ್ಲಿನ ಕಳ್ಳರು ಕತ್ತರಿ ಪ್ರಯೋಗ ಮಾಡುತ್ತಾರೆ, ಆ ಕತ್ತರಿಯ ಪ್ರಯೋಗ ಬೇರೆ. ಇಲ್ಲಿ ದಂಪತಿಗಳಾಗಿ ಯಾತ್ರೆಗೆ ಹೋದಂತಹ ಕಾಲದಲ್ಲಿ ಕತ್ತರಿಯ ಪ್ರಯೋಗ ಮಾಡುವುದೇ ಇದೆ. ವೇಣಿ ದಾನವನ್ನ ಮಾಡುವಂತಹ ವಿಶೇಷ ವಿಧಿ ಇದೆ. ಅದನ್ನ ಪುರಾಣದಲ್ಲಿ ಬಹಳ ವಿಸ್ತಾರವಾಗಿ ಹೇಳುತ್ತಾರೆ. ಆ ಪ್ರಸಂಗ ಬಂದಾಗ ಅದನ್ನು ಹೇಳುತ್ತೇನೆ. ಅಂದ್ರೆ ವಧಿರಾಜರು ಆ ಕ್ಷೇತ್ರದಲ್ಲಿ ಮಾಡುವ ವಿಧಿಯನ್ನ, ಆಚರಣೆಯನ್ನ ವರ್ಣನೆ ಮಾಡುವಾಗಲೇನೆ ತಂದ್ಬಿಟ್ರು ಅವರು.
ಈ ಕ್ಷೇತ್ರ ಹೇಗಿದೆ, ತ್ರಿವೇಣಿ ಹೇಗಿದ್ದಾಳೆ ಅಂತಂದ್ರೆ ನಮ್ಮ ಪಾಪಗಳ ಸರಣಿಗೆ ಕತ್ತರಿಯಂತೆ ಇದ್ದಾಳೆ. ನಮ್ಮ ಪಾಪಗಳನ್ನ ಪರಿಹಾರ ಮಾಡುವಂತಹ ಕ್ಷೇತ್ರ ಪ್ರಯಾಗ ಕ್ಷೇತ್ರ. ಪ್ರಯಾಗ ಕ್ಷೇತ್ರದ ಪ್ರಧಾನ ದೇವತೆ ಪ್ರಯಾಗ ಮಾಧವ ಅಂತ ಕರೀತಾರೆ, ಅಥವಾ ವೇಣಿ ಮಾಧವ ಅಂತನೂ ಕರೆಯುತ್ತಾರೆ. ಆ ವೇಣಿ ಮಾಧವನನ್ನ ವಜರಾಜರ ಸ್ತುತಿಸಿದ್ದಾರೆ. ಪ್ರಯಾಗ ಮಾಧವೋ ಭೂಯಾದ್ ದಯಾ ವಾರಿ ನಿಧಿರ್ ಹೃದಿ ಪ್ರಕೃಷ್ಟಯಾಗ ಸದೃಶಿ ಸಕೃದ್ಯಸ್ಯ ಹಿ ಸಂಸ್ಮೃತಿ. ಪ್ರಯಾಗ ಮಾಧವ ರೂಪಿಯಾದ ಪರಮಾತ್ಮ ದಯಾಸಾಗರ, ಅವನು ನಮ್ಮ ಹೃದಯದಲ್ಲಿ ನೆಲೆಸಲಿ. ಅವನು ಎಂತಹವನು ಅಂತಂದ್ರೆ ಅವನ ಸ್ಮರಣೆ ಒಂದು ಬಾರಿ ಮಾಡಿದರೂ ಸಹ ಅನೇಕ ಯಾಗಗಳನ್ನ ಮಾಡಿದ ಪುಣ್ಯವನ್ನ ಕೊಡುತ್ತದೆ. ಪ್ರಕೃಷ್ಟ ಯಾಗ ಸದೃಶಿ ಸಕೃದ್ಯಸ್ಯ ಹಿ ಸಂಸ್ಮೃತಿ. ಪ್ರಯಾಗ ಮಾಧವ ಅಂತ ಸ್ಮರಣೆಗೆ ತಂದುಕೊಂಡ್ರೆ ಅನೇಕ ಬಾರಿ ಅಶ್ವಮೇಧಾದಿಗಳನ್ನ ಮಾಡಿದ ಪುಣ್ಯ ಬರುತ್ತದೆ ಅನ್ನುವುದಾಗಿ ಹೇಳ್ತಾರೆ. ಈ ಪ್ರಯಾಗ ಮಾಧವ, ಪ್ರಯಾಗ ಶಬ್ದದ ಅರ್ಥವನ್ನ ನಾವು ತಿಳಿಬೇಕು. ಪ್ರಯಾಗ ಅಂತ ಬಿಡಿಸಿ ಹೇಳಿದರೆ ಪ್ರ ಅಂದ್ರೆ ಚೆನ್ನಾಗಿ ಅಂತ ಅರ್ಥ. ಯಾಗ, ಯಾಗ ಯಜ್ಞಗಳು ಗೊತ್ತಿದೆ. ಬ್ರಹ್ಮದೇವರು ಈ ಕ್ಷೇತ್ರದಲ್ಲಿ 10 ಬಾರಿ ಅಶ್ವಮೇಧವನ್ನ ಮಾಡಿದಾರಂತೆ. ಸತ್ಯಲೋಕದ ಅಧಿಪತಿ, ಸತ್ಯಲೋಕದ ಒಡೆಯ ಇಂತಹ ಕ್ಷೇತ್ರ ಇನ್ನೊಂದು ಇಲ್ಲ ಅಂತ ಹುಡುಕಿ ಬಂದು ಪ್ರಯಾಗದಲ್ಲಿ 10 ಬಾರಿ ಅಶ್ವಮೇಧ ಮಾಡಿದರಂತೆ. ಒಂದಲ್ಲ ಎರಡಲ್ಲ, 10 ಬಾರಿ ಮಾಡುತ್ತಾರೆ. ಹಾಗಾಗಿ ಈ ಕ್ಷೇತ್ರವನ್ನ ಪ್ರಯಾಗ ಅಂತ ಕರೀತಾರೆ. ಅಥವಾ ಪ್ರಯಾಗ ಅಂತನ್ನುವುದಕ್ಕೆ ಇನ್ನೊಂದು ಅರ್ಥ ಇದೆ. ಪ್ರಯಾಗ ಅಂದ್ರೆ ಸಂಗಮ ಅಂತ ಅರ್ಥ. ಪ್ರಯಾಗ ಶಬ್ದಕ್ಕೆ ಸಂಗಮ, ಕೂಡುವುದು, ನದಿಗಳು ಕೂಡುವುದು ಸಂಗಮ. ಹಿಂದೆ ಹೇಳಿದಂತೆ ಗಂಗೆ, ಯಮುನೆ, ಗುಪ್ತಗಾಮಿನಿಯಾಗಿ ಸರಸ್ವತಿ, ಈ ಮೂವರು ಅಲ್ಲಿ ಸಂಗಮಿಸುವುದರಿಂದ ಅದನ್ನ ಪ್ರಯಾಗ ಅಂತ ಕರೆಯುತ್ತಾರೆ. ಬಹುಶಃ ನಿಮಗೆ ಅನಿಸಬಹುದು, ಅಲ್ರಿ ಎಲ್ಲೂ ನಾವು ಹಾಗೆ ಕೇಳೇ ಇಲ್ವಲ್ಲ, ಸಂಗಮವನ್ನ ಪ್ರಯಾಗ ಅಂತ ಕರೀತಾರೆ, ಎಲ್ಲಿ ಕರೆದಿದ್ದಾರೆ? ಬೇರೆ ಎಲ್ಲೇ ಹೋದ್ರು ತುಂಗಾ ಗಂಗಾ, ತುಂಗಾಭದ್ರಾ ಸಂಗಮ ಅಂತಾರೆ, ತುಂಗಾಭದ್ರಾ ಪ್ರಯಾಗ ಅಂತ ಕೇಳಿದ್ದಿಲ್ಲ ನಾವು. ಆದ್ರೆ ಇದು ಸಂಗಮ ಅನ್ನುವ ಅರ್ಥದಲ್ಲಿ ಪ್ರಯಾಗ ಎಂಬ ಶಬ್ದ ಎಲ್ಲಾದರೂ ಕಂಡಿದೆಯೇ ಅಂದ್ರೆ, ನಾವು ಹರಿದ್ವಾರದಿಂದ ಬದರಿ ಯಾತ್ರೆಗೆ ಹೋಗ್ತೇವೆ. ಬದರಿಗೆ ಹೋಗುವಾಗ ಮಾರ್ಗ ಮಧ್ಯದಲ್ಲಿ 6 ಪ್ರಯಾಗಗಳನ್ನ ನೋಡ್ತೇವೆ. ಅಲ್ಲಿ ಪ್ರಯಾಗ ಅಂದ್ರೆ ಏನು? 2 ನದಿಗಳು ಸಂಗಮಿಸುವ ಸ್ಥಳ. ಅಲಕನಂದಾದಿ ಗಂಗೆಯೇ ನಾನಾ ಹೆಸರುಗಳಿಂದ ಅಲ್ಲಿ ಸೇರ್ತಾಳೆ. ಅಂದ್ರೆ ಏನಾಯ್ತು? ಸಂಗಮವಾಗುವ ಪ್ರದೇಶವನ್ನ ಪ್ರಯಾಗ ಅಂತ ಕರೀತಾರೆ. ನಾವು ನಂದ ಪ್ರಯಾಗ, ಕರ್ಣ ಪ್ರಯಾಗ, ರುದ್ರ ಪ್ರಯಾಗ, ಅಲ್ಲೆಲ್ಲ ಪ್ರಯಾಗ ಶಬ್ದವನ್ನ ಕಾಣುತ್ತೇವೆ. ಪ್ರಸ್ತುತ ಈ ಕ್ಷೇತ್ರವೂ ಸಹ ಪ್ರಯಾಗ ಅಂತ ಕರೆಸಿಕೊಳ್ಳುವುದಕ್ಕೆ ಇದೇ ಕಾರಣ. ಈ ಪ್ರಯಾಗ ಕ್ಷೇತ್ರದಲ್ಲಿ ರಾಮದೇವರು ಸಂಚಾರ ಮಾಡಿದ್ದು ಇದೆ. ನಾವು ಯಾವುದೇ ಕ್ಷೇತ್ರಕ್ಕೆ ಹೋದರೂ ಕೂಡ ಒಂದು ಬಾರಿ ಆ ಕ್ಷೇತ್ರದ ಮಹಿಮೆಯನ್ನ ಮೊದಲು ತಿಳಿದುಕೊಂಡು, ನಮ್ಮ ಪೂರ್ವಿಕರು ಯಾರು ಹೋಗಿದ್ರು, ಶ್ರೀಮದ್ ಆಚಾರ್ಯರು ಹೋಗಿದ್ರ, ನಮ್ಮ ಪ್ರಾಚೀನ ಜ್ಞಾನಿಗಳು ಯಾರಾದರೂ ಹೋಗಿದ್ರ, ಅವರು ಏನ್ ಮಾಡಿದರು ಆ ಕ್ಷೇತ್ರದಲ್ಲಿ,
ಅದನ್ನ ತಿಳಿದುಕೊಂಡು ಹೋದರೆ ನಮಗೂ ಅದರಲ್ಲಿ ಹೆಚ್ಚಿನ ಆಸಕ್ತಿ ಅಥವಾ ಭಕ್ತಿ, ಹೆಚ್ಚಿನ ಅನುಸಂಧಾನವನ್ನ ಮಾಡಲಿಕ್ಕೆ ಅನುಕೂಲವಾಗುತ್ತೆ. ಹಾಗಾಗಿ ಪ್ರಯಾಗದಲ್ಲಿ ಶ್ರೀರಾಮಚಂದ್ರ ದೇವರು ಅರಣ್ಯಕ್ಕೆ ಅಂತ ಏನು ಹೋಗ್ತಾರೆ, ವನವಾಸಕ್ಕೆ ಅಂತ, ವನವಾಸಕ್ಕೆ ಹೋಗುವಾಗ ಆರಂಭದಲ್ಲಿ ಭೇಟಿ ಮಾಡಿದ ಕ್ಷೇತ್ರ ಭರದ್ವಾಜರ ಆಶ್ರಮ. ಇಲ್ಲಿ ರಾಮದೇವರು, ಸೀತಾ ಲಕ್ಷ್ಮಣ ದೇವರು ಸೇರಿ ಬಂದಂತಹದ್ದು ಅನ್ನುವುದನ್ನ ಕಾಣ್ತೇವೆ. ಮತ್ತು ಮುಂದೆ ಭರತ ರಾಮದೇವರನ್ನ ಕರೆತರಬೇಕು ಅಂತ ಬಂದಾಗಲೂ ಕೂಡ ಇಲ್ಲಿ ಸಂಚರಿಸಿದ ಅನ್ನುವಂತಹ ಮಾತನ್ನ ಕಾಣ್ತೇವೆ. ಪ್ರಸಿದ್ಧವಾಗಿ ಒಂದು ಮಾತು ಇದೆ, ಬ್ರಹ್ಮಜ್ಞಾನೇನವಾ ಮುಕ್ತಿ ಪ್ರಯಾಗ ಮರಣೇನವಾ. ಬ್ರಹ್ಮಜ್ಞಾನದಿಂದ ಮುಕ್ತಿಯಾಗತ್ತೆ ಅಥವಾ ಪ್ರಯಾಗ ಮರಣದಿಂದಲೂ ಮುಕ್ತಿಯಾಗತ್ತೆ. ಪ್ರಯಾಗದಲ್ಲಿ ಏನು ಮಾಡೋದು ಬೇಡ, ಮುಂದೆ ಹೇಳ್ತಾರೆ ಪದ್ಮಪುರಾಣದಲ್ಲಿ, ಸುಮ್ಮನೆ ಹೋಗಿ ಅಲ್ಲಿ ಇದ್ರೆ ಸಾಕಂತೆ ಮುಕ್ತಿ ಆಗ್ತದೆ. ಕೊನೆ ಕಾಲದಲ್ಲಿ ಅಲ್ಲಿ ಕೊನೆ ಉಸಿರಿ ಇಳದ ಅಂತಂದ್ರೆ ಮುಕ್ತಿ ಆಗ್ತದೆ ಅಂತ. ಹಾಗೆ ಅಂತ ನಮ್ದು 80 ವರ್ಷ ಬೆಂಗಳೂರಲ್ಲಿ ಕಳೆದು ಕೊನೆ ದಿವಸ ಅಲ್ಲಿ ಹೋಗ್ಬಿಟ್ರೆ ಮೋಕ್ಷ ಆಗತ್ತೆ ಅಂತ ಅರ್ಥ ಏನಲ್ಲ. ಇಲ್ಲಿ ಮುಕ್ತಿ ಎಂಬ ಶಬ್ದಕ್ಕೆ ಲಿಂಗದೇಹ ಭಂಗ ಏನ್ ಶಾಸ್ತ್ರದಲ್ಲಿ ಪ್ರಕ್ರಿಯೆ ಇದೆಯಲ್ಲ, ಆ ಲಿಂಗದೇಹ ಭಂಗವಾಗಿ ಸ್ವರೂಪ ಆನಂದ ಆವಿರ್ಭಾವ ವೈಕುಂಠ ಅಂತಾರೆ, ಅದೆಲ್ಲ ಏನಾಗೋದಂಥದ್ದಲ್ಲ. ಮತ್ತಿಲ್ಲೇನು ಮುಕ್ತಿ ಅಂದ್ರೆ ಏನು ಅಂದ್ರೆ, ಮುಕ್ತಿ ಅಂದ್ರೆ ಬಿಡುಗಡೆ ಅಂತ ಅರ್ಥ. ಪಾಪಗಳಿಂದ ಬಿಡುಗಡೆ ಆಗುತ್ತೆ. ನಾವು ನಮ್ಮೂರಲ್ಲಿ ಮಾಡಿದ ಕೆಲವು ಪಾಪಗಳ ಬಿಡುಗಡೆ ಪ್ರಯಾಗ ಯಾತ್ರೆಯಿಂದ, ಅಥವಾ ಅಂತಿಮ ಯಾತ್ರೆಯನ್ನ ಪ್ರಯಾಗದಲ್ಲಿ ಮಾಡಿದರೆ ಕೆಲವು ಪಾಪಗಳಿಂದ ಮುಕ್ತಿಯಾಗ್ತದೆ. ಇಷ್ಟರ್ಥವೇ ಹೊರತು ಪ್ರಯಾಗದಲ್ಲಿ ಪ್ರಾಣ ಬಿಟ್ಟು ಕೂಡಲೇ ಮೋಕ್ಷನೇ ಆಗುತ್ತೆ ಅಂತ ಭಾವಿಸಬೇಕಾಗಿಲ್ಲ. ಇದರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಶಾಸ್ತ್ರಕಾರರು ಅಲ್ಲಲ್ಲಿ ಮಾಡಿದ್ದು ಇದೆ. ಪ್ರಯಾಗದ ವಿಶೇಷತೆ, ಪ್ರಯಾಗ ಮಾಧವ, ಅಕ್ಷಯವಟ, ನದಿಗಳು, 3 ನದಿಗಳು, ಇವುಗಳ ಬಗ್ಗೆ ಮತ್ತೆ ಮುಂದೆ ನಿರೂಪಣೆಯನ್ನು ಮಾಡ್ಲಿಕ್ಕೆ ಹೋಗ್ತೇನೆ. ಪ್ರಯಾಗವನ್ನ ತೀರ್ಥರಾಜ ಅಂತನೂ ಕರೆಯುವ ಪದ್ಧತಿ ಇದೆ. ತೀರ್ಥರಾಜ ಪ್ರಯಾಗ, ತೀರ್ಥರಾಜ ಅಂತ. ಯಾಕೆ ಅದನ್ನ ತೀರ್ಥರಾಜ ಅಂತ ಕರೀತಾರೆ ಅಂದ್ರೆ, ಎಲ್ಲ ತೀರ್ಥಗಳು, ಕ್ಷೇತ್ರಗಳು, ಅವುಗಳಿಗೆ ರಾಜನ ಸ್ಥಾನದಲ್ಲಿ ಇದೆ ಅದು. ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಾಂಚಿ, ಅವಂತಿಕಾ, ಪುರಿ, ದ್ವಾರಾವತಿ ಚೈವ ಅಂತೇನು 7 ಮೋಕ್ಷದಾಯಕ ಕ್ಷೇತ್ರಗಳನ್ನ ಹೇಳ್ತಾರೆ. ಆ ಎಲ್ಲ ಮೋಕ್ಷದಾಯಕ ಕ್ಷೇತ್ರಗಳಿಗೆ ಇದು ರಾಜ. ಯಾವುದು? ಪ್ರಯಾಗ. ಹಾಗಾಗಿ ಇದನ್ನ ತೀರ್ಥರಾಜ ಅನ್ನುವುದಾಗಿ ಕರೆಯುವಂತಹ ಪದ್ಧತಿ ಇದೆ ಅಂತ ವರ್ಣನೆಯನ್ನ ಮಾಡಿದ್ದಾರೆ. ಇಂತಹ ಪ್ರಯಾಗದ ಕ್ಷೇತ್ರದ ಮಹಾತ್ಮ್ಯವನ್ನ ಪದ್ಮಪುರಾಣದಲ್ಲಿ ಸವಿಸ್ತಾರವಾಗಿ ನಿರೂಪಣೆಯನ್ನ ಮಾಡಿದ್ದಾರೆ. ಅದರಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ವಿಷಯಗಳನ್ನ ಮುಂದೆ ಚಿಂತನೆ ಮಾಡಲಿಕ್ಕೆ ಹೋಗ್ತೇನೆ. ಸಿತಾಸಿತೆ ಯತ್ರ ತರಂಗ ಚಾಮರೆ ನದ್ಯೌ ವಿಭಾತೆ ಮುನಿಭಾನು ಕನ್ಯಕೆ ನೀಲಾತ ಪತ್ರಂ ವಟಯೇವ ಸಾಕ್ಷಾತ್ ಸತೀರ್ಥರಾಜೋ ಜಯತಿ ಪ್ರಯಾಗ. ಪ್ರಯಾಗ ಕ್ಷೇತ್ರ ಅದು ಉತ್ಕೃಷ್ಟವಾದಂತಹ ಕ್ಷೇತ್ರ. ಯಾಕೆಂದ್ರೆ ನಾನು ಹೇಳಿದೆ ತೀರ್ಥರಾಜ ಅಂತ ಅದನ್ನು ಕರೆಯುತ್ತಾರೆ. ಪ್ರಯಾಗ ಕ್ಷೇತ್ರ ತೀರ್ಥರಾಜ. ರಾಜ ಅಂದ ಮೇಲೆ ಚಾಮರ ಸೇವೆ ಮಾಡೋರು ಇರಬೇಕು, ಅವನಿಗೊಂದು ಛತ್ರ ಇರಬೇಕು, ಹೀಗೆಲ್ಲ ಅವನ ಲಕ್ಷಣಗಳಿರುತ್ತವೆ. ಪ್ರಯಾಗ ಎಂಬ ರಾಜನಿಗೆ ಛತ್ರ ಚಾಮರ ಬೇಕಲ್ವೇ? ಅದಕ್ಕೆ ಅವರು ಹೇಳ್ತಾರೆ, ಸೀತಾ ಸೀತೆ ಯತ್ರ ತರಂಗ ಚಾಮರೆ ನದ್ಯೌ ವಿಭಾತೆ ಮುನಿಭಾನು ಕನ್ಯಕೆ. ಮುನಿ ಕನ್ಯೆ ಒಬ್ಬಳು, ಭಾನು ಕನ್ಯೆ ಒಬ್ಬಳು, ಮುನಿಯ ಮಗಳು.
ಭಗೀರಥನ ಮಗಳು ಯಾರು? ಭಾಗೀರಥಿ ಗಂಗೆ. ಇನ್ನೊಬ್ಬಳು ಭಾನು ಕನ್ಯಕೆ, ಭಾನುವಿನ ಮಗಳು, ಸೂರ್ಯನ ಮಗಳು ಅಂದ್ರೆ ಯಮುನೆ. ಆ ಗಂಗೆ ಮತ್ತು ಯಮುನೆ ಈ ಎರಡು ನದಿಗಳೇನು ಹರಿಯುತ್ತವೆ, ಆ ನದಿಗಳ ತರಂಗಗಳೇನಿವೆ, ಅಲೆಗಳೇನಿವೆ, ಆ ಅಲೆಗಳ ಮೇಲೆ ಹರಿದು ಬರುವಂತಹ ಗಾಳಿ, ಅದೇನೆ ಆ ತೀರ್ಥರಾಜನಿಗೆ ಚಾಮರ ಇದ್ದಂತೆ ಅಂತ ಕಲ್ಪನೆ ಕೊಡ್ತಾರೆ ನೋಡಿ. ಸರಿ, ಛತ್ರ ಬೇಕಲ್ಲ, ರಾಜನಿಗೆ ಛತ್ರ ಹಿಡಿದಿರ್ತಾರೆ. ತೀರ್ಥರಾಜನಿಗೆ ಪ್ರಯಾಗಕ್ಕೆ ಯಾವುದು ಛತ್ರ? ಅದಕ್ಕೆ ಹೇಳಿದರು, ನೀಲ ಆತಪತ್ರಂ ವಟಯೇವ ಸಾಕ್ಷಾತ್. ವಟವೃಕ್ಷ ಇದೆ ಅಲ್ಲಿ, ಆ ವಟವೃಕ್ಷವೇ ಛತ್ರದಂತೆ ಇದೆ ಅಂತ. ವೃಕ್ಷವನ್ನ ದೂರಿಂದ ನೋಡಿದರೆ ಛತ್ರದಂತೆ ಕಾಣುತ್ತದೆ. ಆ ವಟವೃಕ್ಷ ಎಂಬ ಛತ್ರ, ಸಾಮಾನ್ಯ ರಾಜರಲ್ಲಿ ಶ್ವೇತ ಛತ್ರ ಹೀಗೆಲ್ಲ ಹೇಳ್ತಿರ್ತಾರೆ. ಇದು ನೀಲ ಛತ್ರ, ಅದರ ಎಲೆ ನೀಲ ವರ್ಣದ್ದಿದೆ. ಹಾಗಾಗಿ ನೀಲ ಛತ್ರದ ಆಕಾರದಲ್ಲಿ ಆ ವಟವೃಕ್ಷ ಇದೆ. ವಟವೃಕ್ಷ ಛತ್ರವಾದರೆ ನದಿಗಳ ತರಂಗಗಳು, ಚಾಮರಗಳು, ಅವುಗಳಿಂದ ಸೇವಿತವಾದಂತಹ ಪ್ರಯಾಗ ಕ್ಷೇತ್ರ ಅದು ಅತ್ಯಂತ ಉತ್ಕೃಷ್ಟವಾದ ಕ್ಷೇತ್ರ ಎಂಬುದಾಗಿ ಆ ಕ್ಷೇತ್ರದ ವರ್ಣನೆಯನ್ನ ಬಹಳ ವಿಶೇಷವಾಗಿ ಮಾಡಿದ್ದಾರೆ. ಎಲ್ಲ ಪುರಾಣಗಳ ಪದ್ಧತಿಯಂತೆ ಪ್ರಯಾಗದ ಮಹಾತ್ಮ್ಯವೂ ಕೂಡ ಪದ್ಮಪುರಾಣವೂ ಸಹ ನಮ್ಮ ಸೂತ ಶೌನಕರು ಅವರ ಸಂವಾದವಾಗಿ ಇರುವಂತಹ ಭಾಗ ಇದು. ಸೂತ ಶೌನಕರು ಅವರೆಲ್ಲರೂ ಸೇರಿ ಸೂತರನ್ನ ಶೌನಕಾದಿಗಳು ಸೇರಿ ವಿಜ್ಞಾಪನೆಯನ್ನ ಮಾಡಿಕೊಡುತ್ತಾರೆ. ಶೌನಕಾದಿಗಳು ಒಬ್ಬೊಬ್ಬರು ಹೇಗಿದ್ದರು ಅನ್ನುವುದನ್ನು ಹೇಳುತ್ತಾರೆ. ಸುಮ್ಮನೆ ಹೆಸರು ಹೇಳಿದರು ಅಂತ ಇಷ್ಟೇ ಅಲ್ಲ. ಕೇಚಿತ್ ಸ್ವಾಧ್ಯಾಯ ನಿರತಾಹ, ಕೇಚಿತ್ ವೇದಾರ್ಥ ತತ್ಪರಾಹ, ಕೇಚಿತ್ ಅಧ್ಯಾತ್ಮ ತತ್ವಜ್ಞಾಹ, ಕೇಚಿತ್ ಯೋಗ ವಿಶಾರದಾಹ. ಒಬ್ಬೊಬ್ಬ ಋಷಿಗಳು ಹೇಗಿದ್ರು ಅಂತ ಒಂದು 7-8 ಶ್ಲೋಕದಲ್ಲಿ ಹೇಳುತ್ತಾರೆ. ಅವರ ವ್ರತಗಳ ವಿಶೇಷತೆಯನ್ನು ಹೇಳುತ್ತಾರೆ. ಅಂತಹ ಎಲ್ಲ ಋಷಿಗಳು, ಮಹಾನುಭಾವರು ಸೂತರನ್ನ ವಿಜ್ಞಾಪನೆಯನ್ನು ಮಾಡಿಕೊಂಡರು. ನೀವು ವೇದವ್ಯಾಸರ ಶಿಷ್ಯರು, ಪರೋಪಕಾರದಲ್ಲಿ ನಿರತರು, ನೀವು ನಮಗೆ ಪ್ರವಚನ ಮಾಡಿದರೆ, ಪಾಠ ಹೇಳಿದರೆ ಬೇರೆ ಏನು ಪ್ರಯೋಜನ ಇಲ್ಲ. ನಿಮಗೆ ಪುಣ್ಯ ಒಂದೇ ಪ್ರಯೋಜನ, ಅದೃಷ್ಟ ಒಂದೇ ಪ್ರಯೋಜನ. ಆದರೂ ನೀವು ನಮಗೆ ಹೇಳ್ತೀರಿ ಅಂತಂದ್ರೆ ಪರೋಪಕಾರವೇ ನಿಮ್ಮ ಮೂಲ ಉದ್ದೇಶ ಇದೆ. ನಮ್ಮ ಒಂದು ಪ್ರಶ್ನೆ ಏನು ಅಂದ್ರೆ ಶೌನಕರು ಎಲ್ಲರ ಪರವಾಗಿ ಸೂತರಲ್ಲಿ ಕೇಳುವ ವಿಜ್ಞಾಪನೆ, ಸಮಸ್ತ ಫಲದಂ ಶ್ರೇಷ್ಠಂ ತೇಷ್ವೇಕಂ ವರ್ತತೆ ನವ. ಭೂಮಂಡಲದಲ್ಲಿ, ಬ್ರಹ್ಮಾಂಡದಲ್ಲಿ ಅನೇಕ ತೀರ್ಥಗಳಿವೆ. ಒಂದೊಂದು ಕಡೆಗೆ ಹೋದ್ರೆ ಒಂದೊಂದು ವಿಧವಾದ ಪುಣ್ಯ ಬರುತ್ತದೆ. ನಮಗೇನು ಅಪೇಕ್ಷೆ ಇದೆ ಅಂದ್ರೆ ಒಂದೇ ಕಡೆಗೆ ಹೋಗ್ಬೇಕು, ಎಲ್ಲಾ ಕಡೆಗೂ ಹೋಗಿ ಬಂದಂತರ ಪುಣ್ಯ ಬರಬೇಕು. ನಮ್ಮ ವಿಚಾರಣೆ ಹಾಗಿರ್ತದೆ ಯಾವಾಗಲೂ. ಒಂದೇ ಕೆಲಸ ಮಾಡಿರಬೇಕು, ಎಲ್ಲಾ ಫಲ ಸಿಕ್ಕಿರಬೇಕು, ಕಷ್ಟಪಡಬಾರದು. ಅಂತಹ ಕ್ಷೇತ್ರ ಏನಾದರೂ ಇದೆಯಾ? ಯಾವುದನ್ನಾದರೂ ತೀರ್ಥರಾಜ ಶ್ರೇಷ್ಠವಾದ ತೀರ್ಥ ಕ್ಷೇತ್ರ ಅಂತ ಏನಾದರೂ ಹೇಳುವುದು ಇದೆಯಾ? ಅದಿದ್ರೆ ನಮಗೆ ತಿಳಿಸಿ ಅಂತ ಕೇಳಿಕೊಳ್ತಾರೆ. ಅವರಿಗೆ ಹೇಳುವಾಗಲೇ ಅಂತಾರೆ, ಅಷ್ಟೌ ದಿಕ್ಪತಯ ಸೂತ ಏಚಾನ್ಯೇ ದೇವತಾಗಣಾಃ ಸರ್ವೇಷಾಂ ಶ್ರೂಯತೆ ತೇಷಾಂ ರಾಜಾಕಿಲ ಶತಕ್ರತುಃ. ದಿಕ್ಪಾಲಕರಲ್ಲಿ ಶ್ರೇಷ್ಠನಾಗಿ ಇಂದ್ರ ಇದ್ದಾನೆ, ಏಕಾದಶ ರುದ್ರರಲ್ಲಿ ಶಂಕರ ಶ್ರೇಷ್ಠನಾಗಿ ಇದ್ದಾನೆ, ನಕ್ಷತ್ರಗಳಲ್ಲಿ ಚಂದ್ರ ಶ್ರೇಷ್ಠನಿದ್ದಾನೆ. ಹೀಗೆ ಒಂದೊಂದು ಗುಂಪಿಗೆ ಒಬ್ಬೊಬ್ಬ ಶ್ರೇಷ್ಠ. ಕ್ಷೇತ್ರಗಳ ಗುಂಪಿಗೆ ಶ್ರೇಷ್ಠ ಯಾವುದು? ಅದನ್ನು ನಮಗೆ ತಿಳಿಸಿ. ತೀರ್ಥರಾಜಂ ವಿನಿಶ್ಚಿತ್ಯ ಸರ್ವೇಷಾಂ ಅನುಕೀರ್ತಯ. ನೀವು ಮಹಾಜ್ಞಾನಿಗಳು ಅಂತ ನಿಮ್ಮನ್ನ ಕೇಳ್ತಾ ಇದ್ದೇವೆ. ಆಗ ಸುತಾಚಾರ್ಯರು ಪ್ರತಿಜ್ಞೆ ಮಾಡಿ ಹೇಳುತ್ತಾರೆ, ನೀವು ಕೇಳಿದ ಪ್ರಶ್ನೆಗೆ ಹೇಳ್ತೇನೆ, ಗುರು ಪ್ರಮಾಣಂ ಗುರುರೇವ ಕಾರಣಂ ಜ್ಞಾನಂ ಗುರು ಸರ್ವ ಸುಖಸ್ಯ ಸಾಧನಂ. ನಾನು ಹೇಳುವ ಮಾತಿಗೆ ಇಷ್ಟೆಲ್ಲ ಪ್ರಮಾಣ ಇದೆ, ಗುರುಗಳಿದ್ದಾರೆ.
ನಾನು ಹೇಳುವ ಮಾತು ಸುಮ್ಮನೆ ನನ್ನ ಮನಸ್ಸಿಗೆ ಬಂತು ಅಂತ ಹೇಳ್ತಾ ಇಲ್ಲ. ಎಲ್ಲ ತೀರ್ಥಗಳಲ್ಲಿ ಶ್ರೇಷ್ಠವಾದ ತೀರ್ಥ ಅದು ನಮ್ಮ ವೇದವ್ಯಾಸ ದೇವರು ನಿರ್ಣಯ ಕೊಟ್ಟಂತಹ ಕ್ಷೇತ್ರ, ಅದು ಪ್ರಯಾಗ ಕ್ಷೇತ್ರ ಅಂತ. ಇದನ್ನ ಪ್ರಯಾಗ ಕ್ಷೇತ್ರದ ಮಹಾತ್ಮ್ಯವನ್ನು ಓದ್ತಾ ಹೋಗಿಬಿಟ್ರೆ ಇವತ್ತೇ ಹೋಗ್ಬಿಡ್ಬೇಕು ಪ್ರಯಾಗಕ್ಕೆ ಅನ್ಸುತ್ತೆ. 20,000 ರೂಪಾಯಿ ಇದು ಫ್ಲೈಟ್ ಅಲ್ಲಿ ರೇಟ್ ಇವತ್ತು. ಅಷ್ಟು ಜನ, ಕೋಟಿ ಕೋಟಿ ಜನ ಸೇರ್ತಾ ಇದ್ದಾರಲ್ಲಿ. ಈಗಲೇ ಹೊರಟು ಬಿಡಬೇಕು ಅಂತ ಅಂತಹ ಕ್ಷೇತ್ರದ ವರ್ಣನೆಯನ್ನು ಮಾಡಿದ್ದಾರೆ. ಮುಂದೆ ನೋಡಿ, ಅಲ್ಲಿ ಗೊತ್ತಾಗುತ್ತೆ. ಶೇಷದೇವರು ಸನಕಾದಿಗಳಿಗೆ ಹೇಳುತ್ತಾರೆ ಕ್ಷೇತ್ರದ ಮಹಿಮೆಯನ್ನ. ಹೋಗಿ ಕೇಳ್ತಾರೆ, ಹೇಳ್ರಿ ಅಂತ ಹೇಳ್ತಾರೆ. ಹೇಳಿದ ಕೂಡಲೇ ಶೇಷದೇವರಂದ್ರು, ನಡೀರಿ ಅಲ್ಲೇ ಹೋಗಿ ಬಿಡೋಣ, ಅಲ್ಲೇ ಪ್ರವಚನ ಮಾಡೋಣ ಅಂದ್ರಂತವ್ರು. ಯಾಕೆ ಇಲ್ಲಿ ಕೂತ್ ಏನ್ ಮಾಡೋದು, ಅಲ್ಲೇ ಹೋಗಿ ಹೇಳ್ತೇನೆ ನಿಮಗೆ ಅಂದ್ರಂತವ್ರು. ಆಗಿದೆ. ಕರ್ತರೀತಿ ಸಮಾಖ್ಯಾತ ಪಾಪ ಸರ್ವ ಪಾಪ ನಿಕೃಂತನಿ ತದೇವ ರಾಜಮಾನತ್ವ ತೀರ್ಥರಾಜ ಇತಿ ಸ್ಮೃತಃ. ನಾನು ತೀರ್ಥ ಪ್ರಬಂಧದ ಮಾತು ಹೇಳುವಾಗೆ ಹೇಳಿದ್ದೆ. ಕರ್ತರೀತಿ ಎಂದು, ಕೃಪಾಣಿ ಅಂತ ಅಲ್ಲಿ ಬಳಸಿದ್ರು. ಕೃಪಾಣಿ ಶಬ್ದವನ್ನ ಪುರಾಣ ಹೇಳಿದೆ ಆ ಮಾತನ್ನ. ಕರ್ತರೀತಿ ಸಮಾಖ್ಯಾತ. ಆ ಕ್ಷೇತ್ರ ಪ್ರಯಾಗ ಕ್ಷೇತ್ರ ಎಂಥದ್ದು ಅಂದ್ರೆ ಪಾಪಗಳಿಗೆ ಕತ್ತರಿ ಇದ್ದಂತೆ. ನಮಗೆ ಅತಿ ಹತ್ತಿರ ಅರ್ಥ ಆಗಲಿ ಅಂತ ಪುರಾಣ ಕರ್ತರಿ ಎಂದು. ಅದಿರಾದ ಸ್ವಾಮಿಗಳು ಮತ್ತೊಂದು ರೀತಿಯಲ್ಲಿ ಆ ಶಬ್ದವನ್ನ ಬಳಸಿದ್ದಾರೆ. ಅಂದ್ರೆ ಜ್ಞಾನಿಗಳು ಬಳಸುವ ಶಬ್ದಗಳು ಎಲ್ಲೋ ಒಂದ್ ಕಡೆಗೆ ಅದರದ್ದೇ ಆದಂತಹ ಮಹತ್ವವನ್ನು ಹೊಂದಿರುತ್ತದೆ. ಅದನ್ನೇ ಇಟ್ಟುಕೊಂಡು ಅವರು ಹೇಳಿರ್ತಾರೆ. ಭಜರಾಜರಂತಹ ಮಹಾನುಭಾವರು ಆ ತೀರ್ಥ ಪ್ರಬಂಧದಲ್ಲಿ ಕ್ಷೇತ್ರದ ವರ್ಣನೆ ಮಾಡಬೇಕಾದ್ರೆ ಎಷ್ಟು ಗ್ರಂಥಗಳನ್ನ ಅವರು ಹಿನ್ನೆಲೆಯಲ್ಲಿ ಇಟ್ಟುಕೊಂಡು ಹೇಳ್ತಿರ್ತಾರೆ. ಆ ಗ್ರಂಥಗಳನ್ನು ನೋಡಿದಾಗ ನಮಗೆ ಅರ್ಥ ಆಗ್ಬೇಕು, ರಾಜರು ಬಹುಶಃ ಇದನ್ನ ಇಟ್ಟುಕೊಂಡೇ ಹೇಳಿದರೇನೋ ಅಂತ. ತದೇವ ರಾಜಮಾನತ್ವ ತೀರ್ಥರಾಜ ಇತಿ ಸ್ಮೃತಃ. ವೇದವ್ಯಾಸರ ನಿರ್ಣಯ, ಸುತಾಚಾರ್ಯರು ಹೇಳುವುದು, ಸರ್ವ ಪಾಪಗಳನ್ನ ಕಳೆಯುವ, ಕತ್ತರಿಸುವ ಆ ಕ್ಷೇತ್ರ ತೀರ್ಥರಾಜ ಪ್ರಯಾಗ, ಅದೇ ಶ್ರೇಷ್ಠವಾದದ್ದು. ಅಲ್ಲಿನ ಸ್ನಾನ ಪಾನಾದಿಗಳು ಮಹಾಫಲಕ್ಕೆ ಕಾರಣ. ಸಾಮಾನ್ಯ ಒಂದು ಶ್ಲೋಕ ಕೇಳುತ್ತೀರಿ, ನಾವು ನಮ್ಮೂರಲ್ಲಿ ಮಾಡಿದ ಪಾಪಗಳನ್ನ ಕಳೆದುಕೊಳ್ಳಬೇಕಾದ್ರೆ ಕ್ಷೇತ್ರಗಳಿಗೆ ಹೋಗ್ಬೇಕು. ಹಾಗೆ ಇಲ್ಲೊಂದು ಶ್ಲೋಕ ಇದೆ. ಅನ್ಯ ಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ. ನಮ್ಮೂರಲ್ಲಿ ಮಾಡಿದ ಪಾಪ ಕಳ್ಕೊಳ್ಬೇಕಾದ್ರೆ ಪವಿತ್ರವಾದ ಕ್ಷೇತ್ರಗಳಿಗೆ ಹೋಗ್ಬೇಕು. ಪುಣ್ಯಕ್ಷೇತ್ರೇ ಕೃತಂ ಪಾಪಂ, ಅಲ್ಲೇ ಹೋಗೇ ಪಾಪ ಮಾಡಿಬಿಟ್ರಿ ಇನ್ಬೋದು. ಅದಕ್ಕೆ ಅವ್ರಂದ್ರು ಕುಂಭಕೋಣೆ ವಿನಶ್ಯತಿ. ಕುಂಭಕೋಣಕ್ಕೆ ಹೋಗ್ರಿ, ಅಲ್ಲಿ ಪಾಪ ಪರಿಹಾರ ಆಗುತ್ತೆ. ಕುಂಭಕೋಣಕ್ಕೆ ಹೋಗಿ ಅದನ್ನೇ ಮಾಡಿದ್ರೆ, ಕುಂಭಕೋಣೆ ಕೃತಂ ಪಾಪಂ ವಾರಾಣಸ್ಯಾಂ ವಿನಶ್ಯತಿ. ಕಾಶಿಯಲ್ಲಿ ಪರಿಹಾರವನ್ನ ಮಾಡಿಕೊಳ್ಳಬಹುದು, ಕುಂಭಕೋಣದಲ್ಲಿನೂ ಮಾಡಿದ ಪಾಪವನ್ನ. ತತ್ರಾಪಿ ಯತ್ಕೃತಂ ಪಾಪಂ, ಕಾಶಿಯಲ್ಲೂ ಹೋಗಿ ಅದೇ ಕೆಲಸ ಮಾಡಿದರೆ ಪ್ರಯಾಗೆ ತದ್ವಿನಶ್ಯತಿ, ಪ್ರಯಾಗದಲ್ಲಿ ಪರಿಹಾರ ಆಗುತ್ತೆ. ಪ್ರಯಾಗೆ ಯತ್ಕೃತಂ ಪಾಪಂ, ಪ್ರಯಾಗದ ಬೇರೆ ಊರ ಹೊರಗೆ ಮಾಡಿದ ಪಾಪ ಅಂತ ಇಟ್ಕೊಳ್ಬೇಕು. ಅಲ್ಲಿ ಹೋಗಿ ಪಾಪ ಮಾಡಿದರೆ ಏನ್ ಮಾಡೋದು? ಯಮುನಾಯಾಮ್ ವಿನಶ್ಯತಿ, ಅಲ್ಲೇ ಇರುವ ಯಮುನಾ ಒಂದು ಕಡೆಯಿಂದ ಬರುತ್ತಾಳೆ, ಯಮುನೆಯಲ್ಲಿ ಸ್ನಾನ ಮಾಡಿದರೆ ಸಾಕು. ಯಮುನಾ ತೀರದಲ್ಲಿನೇ ಪ್ರಯಾಗದೊಳಗೆ ಪಾಪ ಮಾಡಿದರೆ ಗಂಗಾ ತೀರಕ್ಕೆ ಬಾಪ ಅಂದ್ರು. ಗಂಗಾ ತೀರದಲ್ಲಿ ಸ್ನಾನ ಮಾಡಿ. ಸರಸ್ವತ್ಯಾಂ ಗಂಗಾ ಸ್ನಾನೇನ ತದ್ಭವಂ ನಾಶಮಾಯಾತೆ ಗಂಗಾ ಯಮುನ ಸ್ಥಿರವೇ. ಗಂಗಾ ಯಮುನಾ ಸಂಗಮದಲ್ಲಿನೂ ಅಲ್ಲಿನೂ ಪಾಪ ಮಾಡಿದ್ರೆ ಏನು ಅಂತಂದ್ರೆ ಕೈ ಮುಗಿಬೇಕು, ಇನ್ನೇನ್ ಮಾಡ್ಲಿಕ್ಕಿಲ್ಲ ಅವರಿಗೆ. ತತ್ರ ಜಾತಂಚ ಯತ್ಪಾಪಂ ಮರಣೆ ಸಮಪಸ್ಥಿತೆ ತತ್ರ ಜಾತಂಚ ಯತ್ಪಾಪಂ ತತ್ಸರ್ವಂ ನಾಶಮಾಯಾತಿ ಸ್ವೇಚ್ಛಿತಾರ್ಥಂತೆ ಸಿದ್ಧ್ಯತಿ. ಪ್ರಯಾಗ ಹಿಂದೆ ಹೇಳಿದ್ನಲ್ಲ, ಪ್ರಯಾಗದ ಮರಣ ಅದು ಮಹಾಫಲಕ್ಕೆ ಸಾಧಕವಾದದ್ದು, ಮಹಾಪುಣ್ಯಕ್ಕೆ ಸಾಧಕವಾದದ್ದು ಅಂತ ಹೇಳಿಕೊಟ್ಟಿದ್ದಾರೆ. ಸೂತ ಶೌನಕರ ಸಂವಾದ ಮೂಲತಃ. ಅದರ ಮೇಲೆ ಸೂತರು ಶೌನಕರಿಗೆ ಹೇಳುವಾಗ ನಾನೇನು ಹೇಳ್ತೇನೆ ಇದನ್ನ ಮುಂದೆ ಸನಕಾದಿ ಋಷಿಗಳು ಶೇಷದೇವರನ್ನ ಕೇಳಿಕೊಂಡಿದ್ರು.
ಶೇಷದೇವರೇನೋ ಸನಕಾದಿಗಳಿಗೆ ಹೇಳಿದರೋ ಅದನ್ನೇ ನಿಮಗೆ ಹೇಳ್ತೇನೆ. ಈ ಭಾಗವತದಲ್ಲಿ ಬರುತ್ತಲ್ಲ, ಶುಕಾಚಾರ್ಯರು ಪರೀಕ್ಷಿತನಿಗೆ ಏನು ಹೇಳಿದರೋ ಅದನ್ನು ನಿಮಗೆ ಹೇಳ್ತೇನೆ ಅಂತ ಅಲ್ಲಿ ಸೂತರೆ ಹೇಳಿದ್ದು. ಹಾಗೆ ಶೇಷದೇವರೇ ಹಿಂದೆ ಶುಕಾಚಾರ್ಯರಾಗಿದ್ರು, ಶಿವನಾಗಿರುವಾಗ ಪೂರ್ವ ಅವಸ್ಥೆಯಲ್ಲಿ. ಆ ಶೇಷದೇವರು ಹೇಳಿದ್ದನ್ನ ನಿಮಗೆ ತಿಳಿಸ್ತೇನೆ ಅಂತ ಹೇಳ್ತಾ, ಒಂದು ಬಾರಿ ಸನಕ ಸನಂದನಾದಿಗಳು ಶೇಷದೇವರನ್ನ ಕಾಣಬೇಕು ಅನ್ನುವುದಕ್ಕಾಗಿ ನಾಗಲೋಕ ಏನಿದೆ, ನಾಗಲೋಕದಲ್ಲಿ ಹೋಗಿ ಶೇಷದೇವರನ್ನ ಕಾಣುತ್ತಾರೆ. ಶೇಷದೇವರನ್ನ ನಮಸ್ಕರಿಸಿ ಅವರನ್ನ ಸ್ತುತಿಸಿ ಬೇಡಿಕೊಳ್ಳುತ್ತಾರೆ ಸನಕಾದಿಗಳು. ಈ ಸನಕಾದಿಗಳು ಶೇಷದೇವರ ಶಿಷ್ಯರವರು, ತುಂಬಾ ಬೇಕಾದವರು, ಆತ್ಮೀಯ ಶಿಷ್ಯರು. ಈ ಮಧ್ವಾಚಾರ್ಯರು ಉಡುಪಿಯಲ್ಲಿ ಪಾಠ ಹೇಳುವಾಗ, ಭಾಷ್ಯಾದಿ ಗ್ರಂಥಗಳ ಪಾಠ ಹೇಳುವಾಗ ಶೇಷದೇವರು ಸನಕಾದಿಗಳಿಂದ ಬಂದು ಕೂತು ಕೇಳಿದರು ಅಂತನ್ನುವ ಮಾತನ್ನು ಉಲ್ಲೇಖ ಮಾಡುತ್ತಾರೆ ನಾರಾಯಣ ಪಂಡಿತಾಚಾರ್ಯರು ಮಧ್ವ ವಿಷಯದಲ್ಲಿ. ಹಾಗಾಗಿ ಶೇಷದೇವರನ್ನ ಸನಕಾದಿಗಳು ಕೇಳಿದರು. ತತ್ಫಲ ಪ್ರಾಪಕಂ ಕಿಂಚಿತ್ ತೀರ್ಥಂ ತಿಷ್ಠತಿ ವಾನವ. ಎಲ್ಲ ಕ್ಷೇತ್ರಗಳ ಪುಣ್ಯ ಬರುವಂತ ಒಂದು ಕ್ಷೇತ್ರ ಯಾವುದಾದರೂ ಇದೆಯಾ ಅದನ್ನು ನಮಗೆ ತಿಳಿಸಿ. ಆಗ ಶೇಷದೇವರಂತಾರೆ, ನೋಡಿ, ತೀರ್ಥಂ ಹಿ ದ್ವಿವಿಧಂ. ತೀರ್ಥ ಅನ್ನುವುದು, ಕ್ಷೇತ್ರ ಅನ್ನುವುದು ಎರಡು ಕ್ರಮ, ಎರಡು ರೀತಿಯಲ್ಲಿ ಇವೆ. ಕಾಮದಂ ಮೋಕ್ಷದಂ ತಥಾ. ಒಂದು ತೀರ್ಥ, ಕೆಲವು ತೀರ್ಥಗಳು ನಾವು ಏನ್ ಬೇಡುತ್ತೇವೆ ಅದನ್ನು ಕೊಡುತ್ತೆ. ಇನ್ನು ಕೆಲವು ತೀರ್ಥಗಳು ಮೋಕ್ಷದಂ ತಥಾ, ಮೋಕ್ಷವನ್ನೇ ಕೊಟ್ಟು ಬಿಡುತ್ತದೆ. ಇಂತಹ ತೀರ್ಥಗಳಿವೆ. ಕಾಮದಂ ಮೋಕ್ಷದಂ ನೈವ. ಕಾಮದವಾದ ಕ್ಷೇತ್ರ ಅದು ಮೋಕ್ಷವನ್ನ ಕೊಡುವುದಿಲ್ಲ, ಮೋಕ್ಷದವಾದ ಕ್ಷೇತ್ರ ಕಾಮವನ್ನ ಕೊಡುವುದಿಲ್ಲ. ಆದರೆ ಎರಡನ್ನೂ ಕೊಡುವ ತೀರ್ಥರಾಜ ಒಂದು ಇದೆ, ಅದು ಪ್ರಯಾಗ. ತತ್ರಾಪಿ ಸರ್ವತೀರ್ಥಾನಿ ತೀರ್ಥರಾಜಾಜ್ಞೆಯ ವಿನಾ. ಎಂಥ ಮಾತಾಡ್ತಾರೆ ನೋಡಿ. ನಾವು ಬೇರೆ ಕ್ಷೇತ್ರಗಳಿಗೆ ಹೋದಿವಿ ಅಂತಿದ್ದೇವೆ, ಕಾಶಿಗೆ ಹೋದಿವಿ, ಆ ಮಾತು ಬರುತ್ತೆ ಮುಂದೆ. ಕಾಶಿ ಬೇರೆ ಬೇರೆ ಕ್ಷೇತ್ರಗಳಿಗೆ ಹೋದರೆ, ಆ ಕಾಶಿಯಲ್ಲಿ ನಾವು ಹೋದಾಗ ಅಲ್ಲಿನ ಸ್ನಾನ ಪಾನ ದಾನ ಏನೇನ್ ಮಾಡ್ತೀವಿ ಪುಣ್ಯದ ಕೆಲಸ, ಆ ಪುಣ್ಯದ ಕೆಲಸಕ್ಕೆ ನಮಗೆ ಫಲವು ಬರಬೇಕು. ಆ ಫಲವನ್ನ ಆ ಕ್ಷೇತ್ರ ದೇವತೆ ನಮಗೆ ಕೊಡಬೇಕು. ಕೊಡಬೇಕಾದ್ರೆ ಆ ಕ್ಷೇತ್ರ ದೇವತೆ ಪ್ರಯಾಗದ ದೇವತೆಯನ್ನ ಕೇಳ್ತಾನಂತ. ಏನಪ್ಪ, ಹೀಗೆ ಬಂದಾನವನು, ನನ್ನಲ್ಲಿ ಸ್ನಾನ ಮಾಡ್ತಾ ಇದ್ದಾನೆ, ದಾನ ಮಾಡ್ತಾ ಇದ್ದಾನೆ, ಇವನಿಗೆ ನಾನು ಪುಣ್ಯ ಕೊಡಬಹುದಾ? ಆಗ ಪ್ರಯಾಗದ ದೇವತೆ ಹೇಳ್ತಾನೆ, ಓ ಕೊಡು, ಪರವಾಗಿಲ್ಲ. ಅಂದ್ರೆ ಉಳಿದ ಕ್ಷೇತ್ರಗಳಿಗೆ ಪುಣ್ಯ ಕೊಡುವ ಸ್ವಂತ ಶಕ್ತಿ ಇಲ್ಲ. ಆ ಪುಣ್ಯ ಕೊಡುವ ಸ್ವಂತ ಶಕ್ತಿ ಪ್ರಯಾಗದಿಂದ ಅವಕ್ಕೆಲ್ಲ ಬರುತ್ತದೆ. ಅದಕ್ಕೆ ಪ್ರಯಾಗವನ್ನ ತೀರ್ಥರಾಜ ಅಂತ ಕರೆದರು. ದೊಡ್ಡ ರಾಜ ಇರ್ತಾನೆ, ಚಕ್ರವರ್ತಿ ಇರ್ತಾನೆ. ಅವನೇನ್ ಮಾಡ್ತಾನೆ, ಸಣ್ಣ ಪುಟ್ಟ ಊರುಗಳಿಗೆ ಸಾಮಂತ ರಾಜರನ್ನೆಲ್ಲ ಇಟ್ಟಿರ್ತಾನೆ, ಅವರ ಮೂಲಕ ಕೆಲಸ ಮಾಡ್ತಾನೆ. ಹಾಗೆ ಚಕ್ರವರ್ತಿ ಸಾರ್ವಭೌಮನಂತೆ ಪ್ರಯಾಗ, ಉಳಿದ ಕ್ಷೇತ್ರಗಳು ಸಾಮಂತ ರಾಜರಂತೆ. ಇದೆಷ್ಟು ಮಹತ್ವ ಹೇಳ್ತಾರೆ ಪ್ರಯಾಗ. ಕಾಮದಾನೆ ಮೋಕ್ಷದಾನೆ ಸರ್ವ ಸಮರ್ಥಾನಿ ಭವಂತಿನ. ಒಂದು ವೇಳೆ ಬೇಡ, ಕೊಡಬೇಡ ಅಂತ ಹೇಳಿಬಿಟ್ರೆ ಪ್ರಯಾಗ ಅವು ಕೊಡೋದೇ ಇಲ್ಲ ಅಂತ, ಅಷ್ಟು ಸಮರ್ಥ ಅದು. ತಿಸ್ರಃ ಕೋಟ್ಯರ್ಧ ಕೋಟಿ ದಿವಿ ಭುವಿ ಸುತಲೆ ಸಂತಿ ತೀರ್ಥಾನಿ ತೇಷಾಂ ರಾಜ ಮುಖ್ಯ ಪ್ರಯಾಗ ಸಜಯತಿ ಜಗತಾಂ ಭಕ್ತಿ ಮುಕ್ತಿ ಪ್ರದಾತ. 3.5 ಕೋಟಿ ತೀರ್ಥಗಳು ಜಗತ್ತಿನಲ್ಲಿ ಎಲ್ಲ ಕಡೆಗೂ ಇವೆ. ಆ ಎಲ್ಲ ತೀರ್ಥಗಳು, ಅವುಗಳಿಗೆ ರಾಜ ಪ್ರಯಾಗ ಭಕ್ತಿ ಮುಕ್ತಿ ಎಲ್ಲವನ್ನ ಕೊಡುವಂತಹ ಕ್ಷೇತ್ರ ಇದು. ಈ ವಿಷಯದಲ್ಲಿ ಶ್ರುತಿಗಳು ಪ್ರಮಾಣ, ಸ್ಮೃತಿ ಗ್ರಂಥಗಳು ಪ್ರಮಾಣ, ಪುರಾಣಗಳು ಪ್ರಮಾಣವಾಗಿವೆ. ನಾನು ಹೇಳಿದ್ದು ಸುಳ್ಳಲ್ಲ, ಎಲ್ಲ ಕಡೆಗೆ ಹೇಳಿದ್ದಾರೆ ಈ ಮಾತನ್ನ ಅಂತ ಶೇಷದೇವರು. ಪ್ರಯಾಗಕ್ಕೆ ಹೋದ ವ್ಯಕ್ತಿ ಅವನು ಬಹಳ ಏನ್ ಮಾಡ್ಬೇಕಿಲ್ಲ, ಅವನು ಬಹಳ ಏನ್ ಮಾಡ್ಬೇಕಿಲ್ಲ, ಹೋಗಿ ಒಂದು ಸುಮ್ಮನೆ ಕೂತರ ಆಯ್ತು ಅವನು ಅಂತ. ಇನ್ನು ಹೋಗಿ ತೀರ್ಥ ವಿಧಿ ಮತ್ತೊಂದು ಏನೇನು ಆಚರಣೆ ಹೇಳ್ತಾರೆ ಅದಕ್ಕೆ ಹೆಚ್ಚಿನ ಫಲ ಇದೆ. ನಯತ್ರ ಯೋಗಾಚರಣ ಪ್ರತೀಕ್ಷಾ ನಯತ್ರ ಯಜ್ಞೇಷ್ಟಿ ವಿಶಿಷ್ಟ ದೀಕ್ಷಾ
ನಾನಲ್ಲಿ ಹೋಗ್ತೇನೆ, ಯಜ್ಞ ಮಾಡ್ತೇನೆ, ದಾನ ಮಾಡ್ತೇನೆ, ಏನ್ ಬೇಕಿಲ್ಲಪ್ಪ, ನೀವು ಹೋಗಿ ಪ್ರಯಾಗದಲ್ಲಿ ಇರು ಸಾಕು. 1 ವರ್ಷ ಯಾತ್ರೆ ಅಲ್ಲೇ ಇರು, ವಾಸವನ್ನ ಮಾಡು. ಇಲ್ಲ 6 ತಿಂಗಳಾದ್ರೆ ಇರು, ಇಲ್ಲ ತಿಂಗಳು ಇರು, ಇಲ್ಲ 15 ದಿವಸ, ಇಲ್ಲ 1 ವಾರ, 1 3 5 3 2 1. ಜೀವನದಲ್ಲಿ 1 ದಿವಸ ಆದರೂ ಪ್ರಯಾಗದಲ್ಲಿ ಕಳೆಯುವ. ವಾಸ್ತವದಲ್ಲಿ ಒಂದೊಂದು ಕ್ಷೇತ್ರಕ್ಕೆ ಹೋದ್ರೆ ಕನಿಷ್ಠ 3 ದಿವಸ ಆದರೂ ಇರಬೇಕು. 3 ದಿವಸ ಆದರೂ ಇರ್ಲಿಕ್ಕೇ ಬೇಕು. ಅಂದ್ರೆ ಅದು ಮಾಡಬೇಕಾದ ಅಲ್ಲಿನ ವಿಧಿವಿಧಾನಗಳು ಮುಗಿಯುತ್ತವೆ. ಇಲ್ಲಾಂದ್ರೆ ಏನೂ ಆಗುದಿಲ್ಲ. ನಾವು ಒಂದೇ ದಿವಸದಲ್ಲಿ 3 ಕ್ಷೇತ್ರ ನೋಡ್ಬಿಟ್ಟು ನಮ್ಮ ಪದ್ಧತಿ. ತೀರ್ಥರಾಜಂ ಸಮಾಯಾಂತಿ ಹ್ಯಾತ್ಮ ಸಂಶುದ್ಧಿ ಹೇತವೇ ಮಕರಸ್ಥೆ ರವೋ ಮಾಘೆ ಪ್ರಯಾಗಂ ಮಾಧವಾಜ್ಞೆಯ. ಪ್ರಯಾಗ ಮಾಧವನ ಆಜ್ಞೆಯಂತೆ ಸಮಸ್ತ ದೇವತೆಗಳು ಪ್ರಯಾಗಕ್ಕೆ ಬರ್ತಾರಂತೆ. ಯಾವಾಗ? ಮಕರ ರಾಶಿಯಲ್ಲಿ ಸೂರ್ಯನು ಇರುವಾಗ ಮಾಘ ಮಾಸದಲ್ಲಿ ಬರ್ತಾರೆ. ಅಂದ್ರೆ ಇದೇ ಕಾಲವೇ. ಈ ಕಾಲದಲ್ಲಿ ಸಮಸ್ತ ದೇವತೆಗಳು ಪ್ರಯಾಗದಲ್ಲಿ ಸನ್ನಿಹಿತರಾಗಿರುತ್ತಾರೆ, ಸ್ನಾನವನ್ನ ಮಾಡುತ್ತಾರೆ, ಪ್ರಯಾಗ ವಾಸವನ್ನ ಮಾಡಬೇಕು ಅಂತ ಇಷ್ಟಪಟ್ಟು ಬರ್ತಾರೆ. ಇಲ್ಲಿ ನಾವು ಸ್ನಾನ ಮಾಡಿದರೂ ಸಾಕು, ನಮಗೆ ಪ್ರಯಾಗದ ತೀರ್ಥದ ಸಂಪರ್ಕ ಆದರೆ ನಮ್ಮ ಪಿತೃಗಳು ಉದ್ಧಾರ ಆಗ್ತಾರೆ. ಸ್ವರ್ಗಸ್ಥಾಪಿ ಮುಚ್ಯಂತೆ ಕಾಕಥ ಭೂಮಿ ವಾಸಿನಾಂ. ಸ್ವರ್ಗಸ್ಥರಾದವರಿಗೆ ಮುಕ್ತಿ ಆಗತ್ತೆ ಅಂದ್ರೆ ನಮಗೆ ಫಲ ಸಿಗುತ್ತೆ ಅಂತ ಇನ್ನೇನು ಹೇಳುವುದು ಅಂತ. ಇಷ್ಟು ಶೇಷದೇವರು ಸನಕಾದಿಗಳಿಗೆ ಹೇಳಿದರು. ಎಲ್ಲಿ? ಪಾತಾಳದಲ್ಲಿ, ನಾಗಲೋಕದಲ್ಲಿ ಇದ್ದು ಇಷ್ಟು ಹೇಳ್ತಾ ಇದ್ರು. ಇಷ್ಟು ಹೇಳುವಾಗಲೇನೆ ಶೇಷದೇವರಂದರು, ಬೇಡ, ಇನ್ನ ಮುಂದಿನ ವಿಷಯ ನಾನು ಪ್ರಯಾಗದಲ್ಲೇ ಹೇಳ್ತೇನೆ ನಿಮಗೆ ಅಂದ್ರು. ಇಲ್ಲೇ ಮುಂದುವರಿಸೋದು ಬೇಡ, ಪ್ರಯಾಗಕ್ಕೆ ಹೋಗೋಣ ನಡೀರಿ ಅಂತ ಹೇಳಿ ಸನಕಾದಿಗಳನ್ನ ಕರೆದುಕೊಂಡು ಎಲ್ಲರೂ ಪ್ರಯಾಗಕ್ಕೆ ಬಂದರಂತೆ. ಶೇಷದೇವರು ಪ್ರಯಾಗಕ್ಕೆ ಬರುತ್ತಾರೆ. ಋಷಿಮುನಿಗಳೆಲ್ಲ ಪ್ರಯಾಗಕ್ಕೆ ಬಂದಿದ್ದಾರೆ, ಶೇಷದೇವರು ಬಂದಿದ್ದಾರೆ ಎನ್ನುವುದನ್ನ ತಿಳಿದುಕೊಂಡು ಅವರನ್ನ ಅನುಸರಿಸಿ ನಾಗಗಳು, ನಾಗಕನ್ಯೆಯರು, ವಾಸುಕಿ ಮೊದಲಾದ ಸರ್ಪಗಳು, ದೇವತೆಗಳು, ಬ್ರಹ್ಮದೇವರಿಂದ ಆರಂಭ ಮಾಡಿ ಸಮಸ್ತ ದೇವತೆಗಳು ಪ್ರಯಾಗಕ್ಕೆ ಬಂದರಂತೆ. ಪ್ರಯಾಗಕ್ಕೆ ಬರುತ್ತಾರೆ, ಎಲ್ಲರೂ ಕೂತಿದ್ದಾರೆ, ಚರ್ಚೆ ಮಾಡುತ್ತಾರೆ. ಶೇಷದೇವರು ಪ್ರಯಾಗದ ಮಹಾತ್ಮ್ಯವನ್ನ ತಮ್ಮ ಶಿಷ್ಯರು ಸನಕಾದಿಗಳಿಗೆ ನಿರೂಪಣೆಯನ್ನು ಮಾಡ್ಲಿಕ್ಕೆ ಹೋಗ್ತಾರೆ. ಆ ಹೊತ್ತಿಗೆ ನಾರದರು ಅಲ್ಲಿಗೆ ಬರ್ತಾರೆ. ಕರೆಕ್ಟಾಗಿ ಬರ್ತಾರೆ ನಾರದರು. ಮಾತ್ರ ಯಾರು ಲೇಟ್ ಆಗಿ ಬರಬಹುದು, ಯಾರು ಬೇಗನೆ ಬರಬಹುದು, ನಾರದರ ಮಾತ್ರ ಕರೆಕ್ಟ್ ಆಗಿ ಬರ್ತಾರೆ. ಏನು ಕಾರ್ಯ ಸಾಧನೆ ಆಗ್ಬೇಕು ಆ ಹೊತ್ತಿಗೆ ಇರ್ತಾರೋ. ಮಹತಿ ವೀಣೆಯನ್ನ ನುಡಿಸುತ್ತಾ ನಾರದರು ಬರ್ತಾರೆ. ಅಥವಾ ನಿವೇದ್ಯತಾಂ ಶೀಘ್ರಂ ಅತ್ರಾಗಮನ ಕಾರಣಂ ಪ್ರಾಪ್ತೇರ್ಥೆ ವಿಲಂಬಂತೆ ಮನೀಷಿಣಃ ಇದು ಶ್ರುತಿ. ಸ್ವಾಮಿ ಶೇಷದೇವರೇ, ಏನ್ ಇಷ್ಟು ದೂರ ಬಂದ್ಬಿಟ್ರಿ? ನಿಮ್ಮಂತವರು ಇಷ್ಟು ದೂರ ಬಂದಿದ್ದೀರಿ ಅಂದ್ರೆ ಏನೋ ಮಹತ್ತರ ಪ್ರಯೋಜನ ಇರ್ಬೇಕು, ಪುಕ್ಕಟೆ ನೀವು ಬರೋರಲ್ಲ. ಏನ್ ಇಲ್ಲಿ ಬಂದಿದ್ದೀರಿ, ಇಲ್ಲಿ ಸೇರಿದ್ದೀರಿ? ಸಾಮಾನ್ಯ ಜನರಾದರೆ ಗತಾನುಗತಿಕೋ ಲೋಕೋ ನ ಲೋಕ ಪಾರಮಾರ್ಥಿಕ ಅಂತ ಇಲ್ಲಿ ಶ್ಲೋಕ. ಗತಾನುಗತಿಕೋ ಲೋಕ, ಯಾರೋ ಒಬ್ರು ಹೊರಟಿದ್ರ, ನಡಿ ನಾನು ಹಿಂಗೆ ಬರ್ತೇನೆ. ಆದರೆ ನಿಮ್ದು ಹಾಗಲ್ಲ, ಮಹಾನುಭಾವರು, ಎಲ್ಲಾ ಜ್ಞಾನಿಗಳು, ಇಷ್ಟೆಲ್ಲ ಜನರಿಂದ ಸೇರಿಕೊಂಡು ಪ್ರಯಾಗಕ್ಕೆ ನೀವು ಬಂದಿದ್ದೀರಿ ಅಂದ್ರೆ ಇದರಲ್ಲಿ ಏನೋ ವಿಶೇಷತೆ ಇರಬೇಕು, ಅದರ ಮಹಿಮೆ ಏನೋ, ಏನು ವೈಶಿಷ್ಟ್ಯ, ಅದನ್ನು ನಮಗೆ ತಿಳಿಸಿ ಅಂತ ನಾರದರು ವಿಜ್ಞಾಪನೆಯನ್ನು ಮಾಡುತ್ತಾರೆ. ಅದೇ ರೀತಿಯಲ್ಲಿ ನಾರದರನ್ನ ಶೇಷದೇವರು ಸಂಬೋಧಿಸಿ, ಅಲ್ಲಿರುವ ತನ್ನ ಎಲ್ಲ ಶಿಷ್ಯರನ್ನು ಸಂಬೋಧಿಸಿ ಪ್ರಯಾಗದ ಮಹಾತ್ಮ್ಯವನ್ನು ಹೇಳಿಕ್ ಹೋಗ್ತಾರೆ. ನಾವು ಪ್ರಯಾಗಕ್ಕೆ ಹೋಗ್ಬಿಡೋಣ, ಮನೆಗೆ ಹೋಗಿ ಬರೋಣ, ಮತ್ತೆ ನಾಳೆ ಅದರ ಮುಂದಿನ ಕಥೆಯನ್ನು ಹೇಳ್ತೇನೆ.